ನಾನು ಈಗಾಗಲೇ ಜಿಲ್ಲಾ ವರಿಷ್ಠಾಧಿಕಾರಿ ಅವರಿಗೆ ನಾನು ಮಾತಾಡಿದ್ದೇನೆ. ಯಾರೇ ತಪ್ಪು ಮಾಡಿದ್ರು ಅದಕ್ಕೆ ಶಿಕ್ಷೆಯನ್ನು ಕೊಡತಕ್ಕಂಥ ವ್ಯವಸ್ಥೆಗೆ ಪೊಲೀಸ್ ಇಲಾಖೆ ಇದೆ. ಯಾವುದೇ ರೀತಿಯಲ್ಲಿ ಈ ರೀತಿಯ ಪ್ರಕರಣಗಳು ದಾಖಲಾದಾಗ ತಕ್ಷಣವಾಗಿ ಅದನ್ನು ತನಿಖೆ ಮಾಡಿ ಅದರ ಸತ್ಯಾಸತ್ಯತೆಯನ್ನು ನೀವು ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕೆನ್ನುವಂಥ ಆಗ್ರಹವನ್ನು ಸಹ ಮಾಡಿದ್ದೇನೆ. ಅವಹೇಳನಕಾರಿಯಾಗಿರ್ತಕ್ಕಂಥ ಮತ್ತು ಸಾಮಾಜಿಕ ಸ್ವಾಸ್ಥ್ಯವನ್ನು ಕದಡ್ತಕ್ಕಂಥ ಫೇಸ್ಬುಕ್ ಪೋಸ್ಟ್ಗಳಿರ್ಬೋದು, ವಾಟ್ಸಪ್ ಪೋಸ್ಟ್ಗಳು ಬಂದಾಗ ಸ್ವಪ್ರೇರಣೆಯಿಂದ ಸ್ಟೇಷನ್ಗಳಲ್ಲಿ ದೂರನ್ನು ದಾಖಲಿಸಿಕೊಂಡು ವಿಚಾರಣೆ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಜಿಲ್ಲೆಯ SP ಅವರು ಮಾಡ್ತಾ ಇದ್ದಾರೆ. ಈ ತಾಲೂಕಿನ ಜನ ಇದನ್ನು ಈ ಸುಳ್ಳನ್ನು ಒಪ್ಪಿಕೊಳ್ಳದಿದ್ರೂ ಸತ್ಯಾಸತ್ಯತೆಯನ್ನು ನನ್ನ ತಾಲೂಕಿನ ಬಂಧುಗಳಿಗೆ ತಿಳಿಸ್ತಕ್ಕಂಥ ಅನಿವಾರ್ಯತೆ ಇರತಕ್ಕಂಥ ದೃಷ್ಟಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾವಿವತ್ತು ಕರೆದಿರತಕ್ಕಂಥದ್ದು. ರಕ್ಷೀಶ್ವರಾಮ್ ಅವರಿಗೆ ರಾಜಕೀಯ ಪ್ರಬುದ್ಧತೆ ಇಲ್ಲ. ಅದರ ಜೊತೆಯಲ್ಲಿ ಒಂದು ಸರ್ಕಾರ, ಒಂದು ಜನಪ್ರತಿನಿಧಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಎನ್ನುವಂತಹ ಜ್ಞಾನವೂ ಇಲ್ಲದಂಥ ಒಬ್ಬ ವ್ಯಕ್ತಿ. 3,500 ಕೋಟಿ ರೂಪಾಯಿಯ ಕ್ರಿಯೋಜನೆ ಮಾಡಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ನಾನು. ನಿಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ 2 ವರ್ಷದ 10 ಕೋಟಿಯ ಕ್ರಿಯೋಜನೆ ಮಾಡಲಿಲ್ಲ ಅಂತೇಳಿ ಆಪಾದನೆ ಮಾಡ್ತೀರಂತ ಹೇಳಿದರೆ ನಿಮಗೆ ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. 3,500 ಕೋಟಿ ರೂಪಾಯಿ ಅನುದಾನಗಳನ್ನು ಈ ಕ್ಷೇತ್ರಕ್ಕೆ ತಂದು ಅಭಿವೃದ್ಧಿ ಕೆಲಸ ಮಾಡಿದವನಿಗೆ 3 ಕೋಟಿ ರೂಪಾಯಿ ಅಲ್ಪಸಂಖ್ಯಾತ ಇಲಾಖೆ ಅನುದಾನಕ್ಕೆ ಕ್ರಿಯೋಜನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಅವರಿಗೆ ಚಹಾ ಕಾಪಿ ಕೊಡಲಿಕ್ಕೂ ಅಲ್ಲಿ ತಾಲೂಕು ಪಂಚಾಯತ್ನಲ್ಲಿ ದುಡ್ಡಿಲ್ಲ. KDP ಸಭೆ ಬಿಡಿ, ಚಹಾ ಕಾಪಿ ಕೊಡಲಿಕ್ಕೂ KDPಯಲ್ಲಿ ದುಡ್ಡಿಲ್ಲ, ತಾಲೂಕು ಪಂಚಾಯತಲ್ಲಿ ದುಡ್ಡಿಲ್ಲ. ಇಂದು ಇಲ್ಲಿ ಆಗಮಿಸಿರುವಂತಹ ಪತ್ರಿಕಾ ಮಾಧ್ಯಮದ ಮಿತ್ರರು, ದೃಶ್ಯ ಮಾಧ್ಯಮದ ಮಿತ್ರರು, ನಿಮಗೆಲ್ಲರಿಗೂ ಈ ಪತ್ರಿಕಾಗೋಷ್ಠಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಿದ್ದೇನೆ. ಹಾಗೂ ಇಂದಿನ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡಲಿದ್ದಾರೆ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀ ಹರೀಶ್ ಪೂಂಜೆ ಅವರು. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ BJP ಉಪಾಧ್ಯಕ್ಷರಾದ ಜಯಂತ್ ಕೋಟ್ಯನಿದ್ದಾರೆ, ಮಂಡಲ ಪ್ರಧಾನ ಕಾರ್ಯದರ್ಶಿ ಅಂತ ದಯಾನಂದ ಗೌಡ, ಜಿಲ್ಲಾ BJP ಕಾರ್ಯದರ್ಶಿಯಾದಂಥ ಸೀತಾರಾಮ್ ಬೆಳಲ್, ಮಂಡಲ ST ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ರಾಜೇಶ್ MK, ಧರ್ಮಸ್ಥಳ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿರುವಂತಹ ಹರೀಶಣ್ಣ, ಹಾಗೂ OBC ಮೋರ್ಚಾದ ಮಂಡಲ ಅಧ್ಯಕ್ಷರಾಗಿರುವಂಥ ರತ್ನಾಕರ್ ಬುಣ್ಣನಿದ್ದಾರೆ. ನಿಮಗೆಲ್ಲರೂ ಆಧಾರಪೂರ್ವಕ ಸ್ವಾಗತ ಬಯಸ್ತಾ ಈ ಪತ್ರಿಕಾಗೋಷ್ಠಿಯನ್ನು ಆರಂಭಿಸುತ್ತಿದ್ದೇವೆ. ಬೆಳ್ತಂಗಡಿ ತಾಲೂಕಿನ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಮತ್ತೊಮ್ಮೆ ಮಾಡ್ತಾ ಇದ್ದೇನೆ. ಇವತ್ತು ಅನಿವಾರ್ಯವಾಗಿ ಸುಳ್ಳಿನ ಸರಮಾಲೆಯನ್ನು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿ ಹೇಳಿರ್ತಕ್ಕಂಥ ಬೆಳ್ತಂಗಡಿಯ ಆಮದು ನಾಯಕರು ರಕ್ಷೀಶ್ವರಾಮ್ ಅವರು ಮಾಡಿರ್ತಕ್ಕಂಥ ಪತ್ರಿಕಾಗೋಷ್ಠಿಗೆ ಅವರ ಸುಳ್ಳನ್ನು ತಾಲೂಕಿನ ಜನ ಒಪ್ಪಿಕೊಳ್ಳುವುದಿಲ್ಲ ಮತ್ತು ಆ ಸುಳ್ಳನ್ನು ಈ ತಾಲೂಕಿನ ಜನ ಆಲಿಸುವುದಿಲ್ಲ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ತಾಲೂಕಿನ ಜನ ಈ ಸುಳ್ಳನ್ನು ಒಪ್ಪಿಕೊಳ್ಳದಿದ್ರೂ ಸತ್ಯಾಸತ್ಯತೆಯನ್ನು ನನ್ನ ತಾಲೂಕಿನ ಬಂಧುಗಳಿಗೆ ತಿಳಿಸ್ತಕ್ಕಂಥ ಅನಿವಾರ್ಯತೆ ಇರತಕ್ಕಂಥ ದೃಷ್ಟಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾವಿವತ್ತು ಕರೆದಿರತಕ್ಕಂಥದ್ದು. ಪತ್ರಿಕಾಗೋಷ್ಠಿಯಲ್ಲಿ ರಕ್ಷೀಶ್ವರಾಮ್ ಅವರು, ಹರೀಶ್ ಪೂಂಜಾ ಅವರು ಒಂದು ವಕೀಲರ ತಂಡವನ್ನೇ ಕಟ್ಟಿಕೊಳ್ಳಬೇಕು, ಅವರ ಮೇಲೆ ಕೇಸುಗಳ ಸರಮಾಲೆ ಇದೆ ಎನ್ನುವಂಥದ್ದನ್ನು ಮೊದಲು ಪತ್ರಿಕಾಗೋಷ್ಠಿಯಲ್ಲಿ ಉಲ್ಲೇಖ ಮಾಡಿದರು. ರಕ್ಷೀಶ್ವರಾಮರಿಗೆ ನಾನು ತಿಳಿಸಲಿಕ್ಕೆ ಬಯಸ್ತೇನೆ, ಇಡೀ ತಾಲೂಕಿನ ಜನಕ್ಕೂ ಜಿಲ್ಲೆಯ ಜನಕ್ಕೂ ನಾನು ಈ ಸಂದರ್ಭದಲ್ಲಿ ನಾನು ವಿಷಯವನ್ನು ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಮೇಲೆ ಆಗಿರ್ತಕ್ಕಂಥ ಮೊಕದ್ದಮೆಗಳು ಈ ಕ್ಷೇತ್ರದ ಕೃಷಿಕರ ಬದುಕನ್ನು ಕಸಿದುಕೊಳ್ಳತಕ್ಕಂಥ ಅಧಿಕಾರಿಗಳ ವಿರುದ್ಧ ಮಾಡಿರ್ತಕ್ಕಂಥ ಹೋರಾಟದಲ್ಲಿ ನನ್ನ ಮೇಲೆ ಮೊಕದ್ದಮೆ ಆಗಿರ್ತಕ್ಕಂಥದ್ದು. ನನ್ನ ತಾಲೂಕಿನ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿದಾಗ ಪೊಲೀಸ್ ಇಲಾಖೆ ವಿರುದ್ಧ ಹೋರಾಟ ಮಾಡಿರುವ ಕಾರಣಕ್ಕೋಸ್ಕರ ನನ್ನ ಮೇಲೆ ಕೇಸ್ ಆಗಿರ್ತಕ್ಕಂಥದ್ದು. ನನ್ನ ಮೇಲೆ ಕೇಸ್ ಆಗಿರ್ತಕ್ಕಂಥದ್ದು ಹಿಂದೂ ಸಮಾಜದ ರಕ್ಷಣೆಯ ದೃಷ್ಟಿಯಿಂದ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ತುಂಬಿತಕ್ಕಂಥ ಕೆಲಸವನ್ನು ಮಾಡಿರೋ ಕಾರಣಕ್ಕೋಸ್ಕರ ನನ್ನ ಮೇಲೆ ಮೊಕದ್ದಮೆ ಹಾಕಿರ್ತಕ್ಕಂಥದ್ದು. ಈ ರಾಜ್ಯದ ಸರ್ಕಾರ ನನ್ನಂತಹ
ಜನಪರವಾಗಿರ್ತಕ್ಕಂತಹ ಹಿಂದೂ ಪರವಾಗಿರ್ತಕ್ಕಂಥ ಕಾರ್ಯಕರ್ತರನ್ನು ಜನಪ್ರತಿನಿಧಿಗಳನ್ನು ದಮನಿಸ್ತಕ್ಕಂಥ ಕಾರ್ಯವನ್ನು ಏನು ರಾಜ್ಯ ಸರ್ಕಾರ ಮಾಡ್ತಾ ಇದೆ, ಅವರ ಈ ರೀತಿ ದಮನಿಸ್ತಕ್ಕಂತಹ ಕಾರ್ಯದ ಒಬ್ಬ ಫಲಾನುಭವಿ ನಾನು. ಆ ಕಾರಣಕ್ಕೋಸ್ಕರ ನನ್ನ ಮೇಲೆ ಮೊಕದ್ದಮೆಗಳನ್ನು ಕಾಂಗ್ರೆಸ್ ಸರ್ಕಾರ ಹಾಕಿರುವುದು ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತೇನೆ. ನಾನು ಕಾನೂನಿಗೆ ತಲೆಬಾಗಿ ಕಾರ್ಯವನ್ನು ಮಾಡುವವ, ಆದರೆ ಈ ತಾಲೂಕಿನ ರೈತರ ಹಿತದೃಷ್ಟಿಯಿಂದ, ನನ್ನ ಕಾರ್ಯಕರ್ತರ ಹಿತರಕ್ಷಣೆಯ ದೃಷ್ಟಿಯಿಂದ, ಹಿಂದುತ್ವದ ರಕ್ಷಣೆಯ ದೃಷ್ಟಿಯಿಂದ ನಾನು ಯಾವುದೇ ಸಂದರ್ಭದಲ್ಲೂ ಈ ಎಲ್ಲ ವಿಷಯಗಳಿಗೂ ಮುಂದೆ ನಿಂತು ಹೋರಾಟ ಮಾಡತಕ್ಕಂಥ ಕೆಲಸವನ್ನು ಇನ್ನು ಮುಂದೆಯೂ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ನಾನು ಮಾಡುವವನಿದ್ದೇನೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದರ ಜೊತೆಗೆ ಇವತ್ತು ಮಳೆಗಾಲದ ಸಂದರ್ಭದಲ್ಲಿ ನಮ್ಮ ತಾಲೂಕಿಗೆ 10 ಕೋಟಿ ರೂಪಾಯಿ ಬಂದಿದೆ, ಶಾಸಕರು ಕ್ರಿಯಾಯೋಜನೆ ಮಾಡಲಿಲ್ಲ ಎನ್ನುವಂಥ ಒಂದು ಆಪಾದನೆಯನ್ನು ಮಾಡಿದರು. ರಕ್ಷೀಶ್ವರಂ ಅವರಿಗೆ ರಾಜಕೀಯ ಪ್ರಬುದ್ಧತೆ ಇಲ್ಲ. ಅದರ ಜೊತೆಯಲ್ಲಿ ಒಂದು ಸರ್ಕಾರ, ಒಂದು ಜನಪ್ರತಿನಿಧಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಎನ್ನುವಂತಹ ಜ್ಞಾನವೂ ಇಲ್ಲದಂಥ ಒಬ್ಬ ವ್ಯಕ್ತಿ. ರಕ್ಷೀಶ್ವರಂ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ನಾನು, ಬೆಳ್ತಂಗಡಿ ತಾಲೂಕಿನಲ್ಲಿ 2018ರಿಂದ 2023ರವರೆಗೆ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಿಂದ ಹಿಡಿದು ಸನ್ಮಾನ್ಯ BS ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭ, ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದವರೆಗೂ 3,500 ಕೋಟಿ ರೂಪಾಯಿಯ ಕ್ರಿಯೋಜನೆ ಮಾಡಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ನಾನು. ಈ ಕ್ಷೇತ್ರದ ಗ್ರಾಮಗಳ ರಸ್ತೆ ನನಗೆ ಗೊತ್ತಿದೆ, ಈ ತಾಲೂಕಿನ ಗ್ರಾಮಗಳ ಸಮಸ್ಯೆ ನನಗೆ ಗೊತ್ತಿದೆ. ಆ ಎಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕ್ರಿಯಾಯೋಜನೆ ಮಾಡಿದವರಿಗೆ ನಿಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ 2 ವರ್ಷದ 10 ಕೋಟಿಯ ಕ್ರಿಯೋಜನೆ ಮಾಡಲಿಲ್ಲ ಅಂತೇಳಿ ಆಪಾದನೆ ಮಾಡ್ತೀರಂತ ಹೇಳಿದರೆ ನಿಮಗೆ ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ನನಗೆ ಈ ವರ್ಷ ಬಂದಿರೋದು ಬಂದೇನು 2 ವರ್ಷ ಆಗಲಿಲ್ಲ, ಬಂದು 3-4 ತಿಂಗಳಾಗಿರ್ತಕ್ಕಂಥದ್ದು. 3-4 ತಿಂಗಳಲ್ಲಿ ಯಾವ್ಯಾವ ಗ್ರಾಮಗಳಿಗೆ ತೊಂದರೆ ಆಗ್ತದೋ ಅದನ್ನು ನೋಡಿಕೊಂಡು ಕ್ರಿಯೋಜನೆಯನ್ನು ಮಾಡಿದ್ದೇನೆ. ಈಗಾಗಲೇ ಇಲಾಖೆಗೆ ಅದನ್ನು ಸಬ್ಮಿಷನ್ ಮಾಡಿದ್ದೇನೆ. ನೀವು ಕೊಟ್ಟಿರ್ತಕ್ಕಂಥ 10 ಕೋಟಿಗೆ ನೀವು ಕೊಟ್ಟು 10,000 ಕೋಟಿ ಕೊಟ್ಟಾಗೆ ನೀವು ಪ್ರಚಾರ ತಗೊಳ್ತೀರಂತ ಹೇಳಿದ್ರೆ ನೀವು ಒಂದು ಸ್ವಲ್ಪ ರಾಜಕೀಯ ಪ್ರಬುದ್ಧತೆಯನ್ನು ಬೆಳೆಸಿಕೊಳ್ಳಿ ರಕ್ಷೀಶ್ವರಮ್ಮರವರು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮಳೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಉಸ್ತುವಾರಿ ಸಚಿವರನ್ನು ಬೆಳ್ತಂಗಡಿ ತಾಲೂಕಿನಲ್ಲಿ ಗಿರ್ಗಿಟ್ ತಿರುಗಿಸಿದ್ರಲ್ಲ ನೀವು. ಪಾಪ ಅವ್ರಿಗೆ ಗೊತ್ತಿತ್ತು ನಾನು ಬೆಳ್ತಂಗಡಿ ತಾಲೂಕಿನಲ್ಲಿ ಬಂದು ಮಳೆ ಹಾನಿ ಪ್ರದೇಶಕ್ಕೆ ವಿಸಿಟ್ ಮಾಡಿದರೆ ನನ್ನ ಸರ್ಕಾರದಿಂದ ದುಡ್ಡು ಕೊಡಿಸ್ಲಿಕ್ಕೆ ಆಗೋದಿಲ್ಲ ಎನ್ನುವಂಥದ್ದು ಪಾಪ ದಿನೇಶ್ ಗುಂಡೂರವ್ರಿಗೆ ಗೊತ್ತಿತ್ತು. ಆದರೆ ನಿಮ್ಮ ರಾಜಕೀಯ ಚಪಲಕ್ಕೋಸ್ಕರ ನೀವು ಬೆಳ್ತಂಗಡಿ ತಾಲೂಕಿನ ಮಳೆಯಲ್ಲಿ ಬಾಧಿತವಾಗಿರ್ತಕ್ಕಂಥ ಪ್ರದೇಶಕ್ಕೆ ಪಾಪ ಅವರನ್ನು ಕರ್ಕೊಂಡು ಹೋದ್ರಲ್ಲ, ಅವ್ರಿಗೆ 1 ರೂಪಾಯಿ ಅನುದಾನವನ್ನು ಈ ತಾಲೂಕಿಗೆ ಕೊಡಿಸ್ಲಿಕ್ಕೆ ಆಗಲಿಲ್ಲ ಅವರಿಗೆ. ನಾನು ದಿನೇಶ್ ಗುಂಡೂರು ಅವರನ್ನು ದೂರೋದಿಲ್ಲ, ಯಾಕಂದರೆ ಅವ್ರಿಗೆ ಗೊತ್ತಿತ್ತು ನಿಮ್ಮ ರಾಜಕೀಯ ಚಪಲಕ್ಕೋಸ್ಕರ ನೀವು ಅವರನ್ನು ಇಲ್ಲಿ ಸುತ್ತಾಡಿಸಿರ್ತಕ್ಕಂಥದ್ದು. ಪ್ರಾಯಶಃ ಇವತ್ತು ಮಳೆಯ ಸಂದರ್ಭದಲ್ಲಿ ಹರೀಶ್ ಪೂಂಜರವರು ಬೆಳ್ತಂಗಡಿ ತಾಲೂಕಿನಲ್ಲೇ ಇರಲಿಲ್ಲ ಅಂತ ಹೇಳಿದರು. ನಾನು ಹೌದು, ಒಂದು 10 ದಿನದ ಕಾಲ ನಿಮ್ಮ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮೂಡ ಹಗರಣದಲ್ಲಿ 1000 ಕೋಟಿ ರೂಪಾಯಿಯ ಭ್ರಷ್ಟಾಚಾರವನ್ನು ಮಾಡಿದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಏನು ಮೂಡ ಹಗರಣದಲ್ಲಿ 1000 ಕೋಟಿ ರೂಪಾಯಿಯ ಭ್ರಷ್ಟಾಚಾರ ಮುಖ್ಯಮಂತ್ರಿಯವರ ಕುಟುಂಬ ಮಾಡಿದೆ ಎನ್ನುವಂಥ ಆರೋಪ ಇದ್ದಂಥ ಸಂದರ್ಭದಲ್ಲಿ ಮೈಸೂರು ಚಲೋ ಪಾದಯಾತ್ರೆಯನ್ನು ಹಮ್ಮಿಕೊಂಡರು. ಹೌದು, ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಜನಪ್ರತಿನಿಧಿಯಾಗಿ, ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಆ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೆ. ರಕ್ಷೀಶ್ವರಂ ಅವರೇ, ನಾನು ಯಾಕೆ ಭಾಗವಹಿಸಿದ್ದೆ ಅಂತ ಹೇಳಿದರೆ ಆ ಹೋರಾಟ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಆಗಿತ್ತು. ನೀವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದರೆ ನಿಮ್ಮ ಮನಸ್ಸು ವಿಲವಿಲ ಅಂತ ಒದ್ದಾಡ್ತದೆ. ಯಾಕೆ ಅಂತ ಗೊತ್ತಿದೆ, ಮುಂದೆ ಹೇಳ್ತೇನೆ ನಾನು.
ನಾನು ಆ ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಲ್ಲಿ ಭಾಗವಹಿಸಿದ ಕಾರಣಕ್ಕೋಸ್ಕರ ಕರ್ನಾಟಕ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಸಿದ್ದರಾಮಯ್ಯವರ ಕುಟುಂಬದ 400 ಕೋಟಿ ರೂಪಾಯಿ ಸೈಟನ್ನು ವಾಪಸ್ ಕೊಡುವಂಥ ಪ್ರಕ್ರಿಯೆ ಆಗಿದೆ ಅಂತ ಹೇಳಿದರೆ ನಮ್ಮದು ಅವತ್ತು ವಿಜೇಂದ್ರ ಅವರ ನೇತೃತ್ವದಲ್ಲಿ ಸ್ವತಃ ನಾನು ಸಹ ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿರುವ ಕಾರಣಕ್ಕೋಸ್ಕರ ಎನ್ನುವಂಥದ್ದನ್ನು ನೆನಪು ಮಾಡಿಕೊಳ್ತೇನೆ. ರಾಜ್ಯದ ಜನರ ಹಿತದೃಷ್ಟಿಯಿಂದ ರಾಜ್ಯದ ಜನರ ದುಡ್ಡನ್ನು ಕೊಳ್ಳೆ ಹೊಡಿತಕ್ಕಂಥ ಆ ಭ್ರಷ್ಟಾಚಾರದ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿರುವ ಕಾರಣಕ್ಕೋಸ್ಕರ ಇವತ್ತೇ ಮತ್ತೆ 400 ಕೋಟಿ ರೂಪಾಯಿಯ ಆಸ್ತಿ ಸರ್ಕಾರದ ಬೊಕ್ಕಸಕ್ಕೆ ಬಂದಿದೆ. ಅದು ನಮ್ಮ ಹೋರಾಟದ ಪ್ರತಿಫಲ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ರಕ್ಷೇಶ್ವರಂ ಅವರೇ, ನೀವು ಪುರಿಯ ರಸ್ತೆಯ ಬಗ್ಗೆ ಉಲ್ಲೇಖ ಮಾಡಿದ್ರಿ. ಒಂದು ಕಾಗದ ಪತ್ರವನ್ನು ಇಟ್ಕೊಂಡು ಮಾಧ್ಯಮದ ಮುಂದೆ, ಅದು ನಮ್ಮ ಬೆಳ್ತಂಗಡಿ ತಾಲೂಕಿನ ಪ್ರಬುದ್ಧ ಪತ್ರಕರ್ತರ ಮುಂದೆ ಒಂದು ಸುಳ್ಳು ಕಾಗದ ಪತ್ರವನ್ನು ಇಟ್ಕೊಂಡು ಓದಿದಿರಿ. ಏನು ಓದಿದಿರಿ? ಹರೀಶ್ ಪೂಂಜಾ ಅವರು ಇಲಾಖೆಗೆ ಪತ್ರ ಬರೆದಿದ್ದಾರೆ. ಪುರಿಯ ರಸ್ತೆಯನ್ನು ನಾನು ಬೇರೆ ಯೋಜನೆಯಲ್ಲಿ ಅನುಷ್ಠಾನಗೊಳಿಸ್ತೇನೆ ಎನ್ನುವಂಥದ್ದನ್ನು ಅವರು ಪತ್ರದಲ್ಲಿ ಓದಿ ಆ ಇಲಾಖೆ ಮಾಡತಕ್ಕಂಥ ಅನುದಾನವನ್ನು ಆ ಇಲಾಖೆಯವರು ಮಾಡಲಿಲ್ಲ ಎನ್ನುವಂಥದ್ದನ್ನು ಓದಿದಿರಿ. ನಾನು ನಿಮ್ಮ ಹತ್ರ ಒಂದು ಸವಾಲು ಹಾಕ್ತೇನೆ. ಇದೇ ಪತ್ರಿಕೆ ಪ್ರಬುದ್ಧ ಬೆಳ್ತಂಗಡಿಯ ಪತ್ರಕರ್ತರ ಮುಂದೆ ಅದು ಯಾವ ಇಲಾಖೆ ಪತ್ರವನ್ನು ನೀವು ಓದಿದ್ದೀರಿ, ಅದರ ಅಧಿಕೃತವಾಗಿರ್ತಕ್ಕಂಥ ಪತ್ರವನ್ನು ಪತ್ರಕರ್ತರ ಮುಂದೆ ಬಹಿರಂಗಪಡಿಸಬೇಕು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಅವರಿಗೆ ಸವಾಲನ್ನು ಹಾಕ್ತೇನೆ. ಇವತ್ತು ಅಲ್ಪಸಂಖ್ಯಾತ ಇಲಾಖೆಗೆ 3 ಕೋಟಿ ರೂಪಾಯಿ ಅನುದಾನ ಬಂದಿದೆ, ಕ್ರಿಯೋಜನೆ ಮಾಡಲಿಲ್ಲ ಅಂತ ಹೇಳಿದರು. ಸ್ವಾಮಿ, ನಾನು ಮತ್ತೆ ಅದನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ನಿಮಗೆ 10 ಕೋಟಿ 3 ಕೋಟಿಯೇ ಅನುದಾನ ಅಂತ ಹೇಳುವಂಥ ಕಲ್ಪನೆಯಲ್ಲಿದ್ದರೆ ನಿಮಗೆ ನಾನು ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಸ್ವಾಮಿ, ಇದು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ರಕ್ಷೇಶ್ವರಂ ಅವರೇ, 3,500 ಕೋಟಿ ರೂಪಾಯಿ ಅನುದಾನಗಳನ್ನು ಈ ಕ್ಷೇತ್ರಕ್ಕೆ ತಂದು ಅಭಿವೃದ್ಧಿ ಕೆಲಸ ಮಾಡಿದವನಿಗೆ 3 ಕೋಟಿ ರೂಪಾಯಿ ಅಲ್ಪಸಂಖ್ಯಾತ ಇಲಾಖೆಯ ಅನುದಾನಕ್ಕೆ ಕ್ರಿಯೋಜನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಈಗಾಗಲೇ ಅನುದಾನದು ಕ್ರಿಯೋಜನೆ ಆಗಿದೆ. ಈಗಾಗಲೇ ಅದರ ಗುತ್ತೇದಾರರ ನೇಮಕಾತಿ ಆಗಿದೆ. ಕೆಲವೇ ದಿನಗಳಲ್ಲಿ ಕಾಮಗಾರಿಗಳು ಪ್ರಾರಂಭ ಆಗ್ತದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ರಕ್ಷೇಶ್ವರಂ ಅವರು ಮತ್ತೊಂದು ಹೇಳಿದರು, ಹರೀಶ್ ಪೂಂಜಾ ಅವರು ಹೆಚ್ಚು ಬೆಂಗಳೂರಲ್ಲಿರ್ತಾರೆ, ಬೆಳ್ತಂಗಡಿಯಲ್ಲಿ ಇರುವುದಿಲ್ಲ ಅಂತ. ರಕ್ಷೇಶ್ವರಂ ಅವರಿಗೆ ಮತ್ತೆ ಹೇಳ್ತೇನೆ, ರಾಜಕೀಯ ಪ್ರಬುದ್ಧತೆಯ ಕೊರತೆ ಇದೆ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾತ್ರ ಅಲ್ಲ, ಇಡೀ ರಾಜ್ಯದ 224 ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ, ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ನ ಶಾಸಕರುಗಳಿಗೆ ಪ್ರತಿಯೊಬ್ಬನಿಗೂ ಒಂದು ಸಮಿತಿ ಅಂತಿದೆ. ಪ್ರತಿ ಸಮಿತಿಯ ಕಮಿಟಿ ಮೀಟಿಂಗ್ ಬೆಂಗಳೂರಿನಲ್ಲಿ ಪ್ರತಿ ವಾರ 1 ದಿನ ಆ ಕಮಿಟಿ ಮೀಟಿಂಗನ್ನು ಭಾಗಿಯಾಗಬೇಕು. ರಕ್ಷೇಶ್ವರಂ, ಸ್ವಲ್ಪ ತಿಳ್ಕೊಳ್ಳಿ. ಆ ಕಮಿಟಿ ಮೀಟಿಂಗಿಗೆ ರಾಜ್ಯದ 224 ವಿಧಾನಸಭಾ ಕ್ಷೇತ್ರದ ಸಚಿವರುಗಳನ್ನು ಬಿಟ್ಟು ಹೊರತುಪಡಿಸಿ ಬಾಕಿ ಎಲ್ಲ MLAಗಳು ಆ ಕಮಿಟಿ ಮೀಟಿಂಗಲ್ಲಿ ಭಾಗವಹಿಸ್ತಾರೆ. ನಾನು ಹಿಂದಿನ ಅವಧಿಯಲ್ಲೂ ಭಾಗವಹಿಸಿದ್ದೇನೆ, ಈ ಅವಧಿಯಲ್ಲೂ ಭಾಗವಹಿಸ್ತಾ ಇದ್ದೇನೆ. ಹಿಂದಿನ ಅವಧಿಯಲ್ಲಿ ನಾನು ಬುಧವಾರ, ಗುರುವಾರ, ಶುಕ್ರವಾರ 3 ದಿನ ಬೆಂಗಳೂರಿನಲ್ಲಿದ್ದೆ. ಯಾಕೆಂತ ಹೇಳಿದ್ರೆ, 1 ದಿನ ಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟು ಮನವಿಯಲ್ಲಿ ಅನುದಾನವನ್ನು ಬರೆಸಿ ಇಲಾಖೆಯ ಟೇಬಲ್ ಟು ಟೇಬಲ್ ಹೋಗಿ ಅನುದಾನವನ್ನು ಬಿಡುಗಡೆ ಮಾಡಿಸಿಕೊಂಡು ಬರುವಂಥ ಕಾರ್ಯಕ್ಕೋಸ್ಕರ ನಾನು 3 ದಿನ ಬೆಂಗಳೂರಿನಲ್ಲಿ ನಾನು ಕಾರ್ಯನಿಮಿತ್ತವಾಗಿ ಕ್ಷೇತ್ರದ ಜನರ ಹಿತದೃಷ್ಟಿಯಿಂದ ನಾನು ಕೆಲಸ ಮಾಡ್ತಾಯಿದ್ದೆ. ಇವತ್ತು ಈ ಅವಧಿಯಲ್ಲೂ 3 ದಿನ ಬೆಂಗಳೂರಿನಲ್ಲಿ, 1 ದಿನ ಕಮಿಟಿ ಮೀಟಿಂಗ್, 1 ದಿನ ಇವತ್ತು 2 ದಿನ ಅವಶ್ಯಕತೆ ಇದೆ. ಯಾಕಂದರೆ ನಿಮ್ಮ ಯಾವ ಸಚಿವರ ಬಳಿ ಹೋದಾಗಲೂ ಮನವಿಯನ್ನಿಗೆ ಯಾವುದೇ ಒಂದು ಶರ ಬರೆಯದಂಥ ವ್ಯವಸ್ಥೆ ಇದೆ. ಶರ ಬರೆದ್ರೂ ಅದು ಆರ್ಡರ್ ಆಗದಂಥ ವ್ಯವಸ್ಥೆ ಇರುವಂಥದ್ದು. ಆದ್ರೂ ನನ್ನ ಕ್ಷೇತ್ರದ ಜನರ ಹಿತದೃಷ್ಟಿಯಿಂದ ಅದು ನನ್ನ ಕರ್ತವ್ಯ ಎನ್ನುವಂಥ ದೃಷ್ಟಿಯಿಂದ ಈ ಎಲ್ಲ ಸಚಿವರ ಬಳಿ ಹೋಗಿ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಮನವಿಯನ್ನು ಕೊಟ್ಟು ಅಭಿವೃದ್ಧಿಗೆ ಪೂರಕವಾಗಿ ಇಲಾಖಾವಾರು ಟೇಬಲ್ ಹೋಗಿ ಈ ಕ್ಷೇತ್ರದ ಜನರ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಒಂದಷ್ಟು ಈ ತಾಲೂಕಿನ ಜನರ ಸಮಸ್ಯೆಗಳಿದ್ದರೆ ಅವರನ್ನು ಕರ್ಕೊಂಡೋಗಿ ವಿವಿಧ ಮಂತ್ರಿಗಳಿಗೆ, ವಿವಿಧ ಇಲಾಖೆಯ ಅಧಿಕಾರಿಗಳನ್ನು ಭೇಟಿ ಮಾಡಿಸಿ ಸಮಸ್ಯೆ ಇತ್ಯರ್ಥ ಮಾಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಕಾಳಜಿಯ ಕೆಲಸವನ್ನು ಸಹ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ನಾನು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ. ನನಗೆ ಪಕ್ಷ ಜವಾಬ್ದಾರಿ ಕೊಟ್ಟಿದೆ.
ಆ ಪಕ್ಷದ ನೆಲೆಯಲ್ಲೂ ಒಂದು ದಿನ ನಾನು ಪಕ್ಷದ ಸಂಘಟನೆ ದೃಷ್ಟಿಯಿಂದಲೂ ಬೆಂಗಳೂರು ಅಥವಾ ರಾಜ್ಯದ ಬೇರೆ ಬೇರೆ ಕಡೆಗೆ ಪ್ರವಾಸವನ್ನು ಮಾಡಿ ಪಕ್ಷಕ್ಕೂ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೇನೆ. ನಿಮಗೆ KPCCಯ ಪ್ರಧಾನ ಕಾರ್ಯದರ್ಶಿ ಕೇವಲ ಬೆಳ್ತಂಗಡಿಗೆ ಮಾತ್ರ ಅಲ್ಲ, ನಾನು ರಾಜ್ಯದ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ, ರಾಜ್ಯವ್ಯಾಪಿ ಓಡಾಟ ಮಾಡಿ ಪಕ್ಷ ಸಂಘಟನೆ ದೃಷ್ಟಿಯಿಂದಲೂ ಯೋಚನೆ ಮಾಡಿ ಸಂಘಟನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ನಾನು. ಅದರ ಜೊತೆಗೆ ನೀವು ಉಲ್ಲೇಖ ಮಾಡಿದ್ರಿ 309 ಸರ್ವೆ ನಂಬರ್ ಕಳೆಂಜದ ಬಗ್ಗೆ ಉಲ್ಲೇಖ ಮಾಡಿದ್ರಿ. ನನಗೆ ನಗಬೇಕೋ ಅಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ರಕ್ಷಿತ್ ಶಿವರಾಮ್ ಅವರ ಪತ್ರಿಕಾಗೋಷ್ಠಿಯನ್ನು ಕೇಳಿ 2014ರಲ್ಲಿ ಕಳೆಂಜದ 30 ಜನರಿಗೆ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಮಂಜೂರಾತಾಗಿದೆ. ಅವರಿಗೆ ಇವತ್ತು ಹಕ್ಕುಪತ್ರ ಆಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದರೆ ಹರೀಶ್ ಪೂಂಜಾ ಅವರು ಜಂಟಿ ಸರ್ವೆಗೆ ಹೋಗಿಲ್ಲ, ಆ ಕಾರಣಕ್ಕೋಸ್ಕರ ಅಂತ. ರಕ್ಷಿತ್ ಶಿವರಾಮ್ ಅವರು ಯಾವುದೇ ಪರಿಜ್ಞಾನ ಇಲ್ಲದೆ ಪತ್ರಿಕಾಗೋಷ್ಠಿಯ ಮುಂದೆ ಮಾತಾಡಿದ್ದು. ಇಂಥ ಪ್ರಬುದ್ಧ ಪತ್ರಕರ್ತರ ಮುಂದೆ ಹಸಿ ಹಸಿ ಸುಳ್ಳು ಹೇಳ್ತಾರೆ ಅಂತ ಹೇಳಿದರೆ ನನಗೆ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಕ್ಷಿತ್ ಶಿವರಾಮ್ ಅವರೇ, 2014ರಿಂದ ಮಂಜೂರಾತಿ ಆಗಿರುವಂಥದ್ದು 2023ರವರೆಗೆ ಯಾಕೆ ಆಗಲಿಲ್ಲ? ಇದನ್ನು ಸ್ವಲ್ಪ ವಿಮರ್ಶೆ ಮಾಡಬೇಕಲ್ಲ ನೀವು. ನಾವು ಕಳೆಂಜದಲ್ಲಿರ್ತಕ್ಕಂಥ ಒಬ್ಬ ಸಾಮಾನ್ಯ ಬಡ ಕೃಷಿಕನ ಲೋಲಾಕ್ಷ ಗೌಡ್ರ ಮನೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಫೌಂಡೇಶನನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಕಿತ್ತು ಬಿಸಾಡ್ತಾರೆ. ಅವರ ಒಂದು 50 ರಬ್ಬರ್ ಗಿಡವನ್ನು ಕಡಿದಾಕ್ತಾರೆ. ನಾನೊಬ್ಬ ಜನಪ್ರತಿನಿಧಿಯಾಗಿ, ನಾನೊಬ್ಬ ಕೃಷಿಕರ ನೋವಿಗೆ ಸ್ಪಂದನೆ ಮಾಡ್ತಕ್ಕಂಥ ವ್ಯಕ್ತಿಯಾಗಿ ನಾನು ಕಳೆಂಜಕ್ಕೆ ಹೋಗಿದ್ದೆ. ಅಧಿಕಾರಿಗಳು ಮಾಡ್ತಕ್ಕಂಥ ಇದು ತಪ್ಪು ಎನ್ನುವಂಥದ್ದನ್ನು ಸ್ಥಳದಲ್ಲಿ ಅಧಿಕಾರಿಗಳಿಗೆ ಮನವರಿಕೆ ಮಾಡಿದೆ. ಅವತ್ತು ನಂದು ಡಿಮಾಂಡ್ ಇದ್ದದ್ದೇನು ಅಂತ ಕೇಳಿದರೆ 309 ಸರ್ವೆ ನಂಬರನ್ನು ನೀವು ಸರ್ವೆ ಮಾಡಿದ ನಂತರ ನೀವು ಬೌಂಡ್ರಿ ಫಿಕ್ಸ್ ಮಾಡಿಕೊಳ್ಳಿ. ಬೌಂಡ್ರಿ ಫಿಕ್ಸ್ ಆದ ನಂತರ ಲೋಲಾಕ್ಷ ಅವರ ಜಾಗ ಅರಣ್ಯ ಇಲಾಖೆ ಬರ್ತದ, ಅದು ಹೊರಗೆ ಬರ್ತದೆ ಎನ್ನುವಂಥ ನಿರ್ಧಾರ ಮಾಡಿಕೊಂಡು ಕ್ರಮ ಕೈಗೊಳ್ಳಿ ಎನ್ನುವಂಥ ಮಾತನ್ನು ಹೇಳಿದ್ದೆ. ಅದೇ ಕಾರಣಕ್ಕೋಸ್ಕರ ಅರಣ್ಯ ಇಲಾಖೆಯವರು ನನ್ನ ಮೇಲೆ ಮೊಕದ್ದಮೆಯನ್ನು ಕೇಸನ್ನು ಸಹ ಹಾಕಿದರು. ಆ ಸಂದರ್ಭದಲ್ಲಿ ನಾನು ವಿಧಾನಸೌಧದ ಅಧಿವೇಶನದಲ್ಲಿ ಒಬ್ಬ ಜನಪ್ರತಿನಿಧಿಗೆ ಆಗಿರ್ತಕ್ಕಂಥ ಹಕ್ಕುಚ್ಯುತಿಯನ್ನು ಮಂಡನೆ ಮಾಡಿದೆ. ಇದೇ ಜಿಲ್ಲೆಯ ಸ್ಪೀಕರ್ ಆಗಿರ್ತಕ್ಕಂಥ ಖಾದರ್ ಅವರು ಹರೀಶ್ ಪೂಂಜರಿಗೆ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅದು ಹಕ್ಕುಚ್ಯುತಿ ಆಗಿದೆ ಎನ್ನುವಂಥದ್ದನ್ನು ಮನವರಿಕೆ ಮಾಡಿ ಅವತ್ತು ಖಾದರ್ ಅವರು ಹಕ್ಕುಚ್ಯುತಿ ಕಮಿಟಿಗೆ ನನ್ನ ಏನು ಸದನದಲ್ಲಿ ಕೋರಿಕೆ ಇತ್ತು ಅದನ್ನು ಹಕ್ಕುಚ್ಯುತಿ ಕಮಿಟಿಗೆ ಫಾರ್ವರ್ಡ್ ಮಾಡಿದರು. ಹಕ್ಕುಚ್ಯುತಿ ಕಮಿಟಿಯಲ್ಲಿ ನನ್ನನ್ನು ಕರೆದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ, ನನ್ನ ಅಭಿಪ್ರಾಯ ಸಂಗ್ರಹ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯವನ್ನು ನಾನು ಹಂಚಿಕೊಂಡಾಗ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಸಹ ಅಭಿಪ್ರಾಯಕ್ಕೆ ಸಂಗ್ರಹಕ್ಕೆ ಅಂತ ಕರೆದರು. ಆ ಸಂದರ್ಭದಲ್ಲಿ ಅವರೊಂದು ಬೋಗಸ್ ಸರ್ವೆ ರಿಪೋರ್ಟನ್ನು ತೊಗೊಂಡು ಬಂದಿದ್ದರು. ಆ ಬೋಗಸ್ ಸರ್ವೆ ರಿಪೋರ್ಟ್ ತೊಗೊಂಡು ಬಂದ ನಂತರ ನನಗೆ ಮತ್ತೆ ಕರೆದಾಗ ನಾನು ಹೇಳಿದೆ, ಅದು ಬೋಗಸ್ ಸರ್ವೆ ರಿಪೋರ್ಟ್ ಇದೆ. ಆ 309 ಸರ್ವೆ ನಂಬರಲ್ಲಿ 8,000 ಎಕರೆ ಜಾಗ ಇದೆ. 8,000 ಎಕರೆ ಜಾಗವನ್ನು ಸರ್ವೆ ಮಾಡಲಿಕ್ಕೆ ಕನಿಷ್ಠ 3 ತಿಂಗಳು ಬೇಕಾಗ್ತದೆ. ಅದು ಗುಡ್ಡಗಾಡು ಪ್ರದೇಶ, ವನ್ಯಜೀವಿಗಳು ಇರ್ತಕ್ಕಂಥ ಪ್ರದೇಶದಲ್ಲಿ ಸಾಧ್ಯನೇ ಇಲ್ಲ ಇದನ್ನು ಸರ್ವೆ ಮಾಡಿದ್ದೆ. ಪ್ರಾಯಶಃ ನಾನು ಹೇಳಿರ್ತಕ್ಕಂಥ ಮಾಹಿತಿಯನ್ನು ಮನಗೊಂಡಿರ್ತಕ್ಕಂಥ ಹಕ್ಕುಚ್ಯುತಿ ಸಮಿತಿಯ ಸದಸ್ಯರು ಮತ್ತು ಅಧ್ಯಕ್ಷರು, ಇಲ್ಲ ಶಾಸಕರು ಇದ್ದು ನೀವು ಜಂಟಿ ಸರ್ವೆ ಮಾಡಿ ಅಂತ ಹೇಳಿದರು. ಇವತ್ತು ಮೊನ್ನೆ ಆಗಿರ್ತಕ್ಕಂಥ ವ್ಯವಸ್ಥೆ ಏನೋ ನನಗೆ ಆದೇಶವನ್ನು ಕೊಟ್ಟರೆ ಅವತ್ತಿನಿಂದ ಮಳೆ ಪ್ರಾರಂಭ ಆಗಿರುವುದು ಕಾರಣಕ್ಕೋಸ್ಕರ, ನನಗೂ ಕ್ಷೇತ್ರದ ಕೆಲಸದ ಒತ್ತಡ ಇರುವ ಕಾರಣಕ್ಕೋಸ್ಕರ ಮಳೆ ಕಡಿಮೆ ಆಗಲಿ, ಮಳೆ ಕಡಿಮೆ ಆದ ನಂತರ ನಾನು ಸಮಯ ಕೊಡ್ತೇನೆ. ಆ ನಂತರ ನಾನು ಅದಕ್ಕೆ ನನ್ನ ಪ್ರೈವೇಟ್ ಸರ್ವೇಯರ್ಗಳನ್ನು ನಾನು ಸಂಬಳ ಕೊಟ್ಟು ಇಡಿಸ್ತೇನೆ. ನನಗೆ ಬೇಕಾಗಿರ್ತಕ್ಕಂಥ ರಿಟೈರ್ಡ್ ಫಾರೆಸ್ಟ್ ಆಫೀಸರ್ಸ್ಗಳನ್ನು ತಂದು ನಿಮ್ಮೊಟ್ಟಿಗೆ ಜೋಡಿಸ್ತೇನೆ, ಆಮೇಲೆ ಸರ್ವೆ ಮಾಡುವ ಎನ್ನುವಂಥ ಮಾತನ್ನು ನಾನು ಅರಣ್ಯ ಇಲಾಖೆಗೆ ಕೊಟ್ಟಿದ್ದೇನೆ. ಅರಣ್ಯ ಇಲಾಖೆಯವರು ಒಪ್ಪಿಕೊಂಡಿದ್ದಾರೆ, ಸರ್ವೆ ಆಗ್ತದೆ. ಇದು ಒಂದು ಭಾಗ. ರಕ್ಷಿತ್ ಶಿವರಾಮ್ ಅವರು ಹೇಳಿದ್ರಲ್ಲ, ಇಷ್ಟು ಜನರಿಗೆ ನಾವು ಹಕ್ಕುಪತ್ರ ಕೊಡ್ತೇವೆ ಅಂತೇಳಿ. ನಿಮ್ಮದೇ ಸರ್ಕಾರ ರೆಕ್ಕೆಯ ಗ್ರಾಮದಲ್ಲಿ ಸರ್ವೆ ನಂಬರ್ 79ರಲ್ಲಿ ಸುಮಾರು 150 ಜನ ಅನೇಕ ವರ್ಷದಿಂದ ಜೀವನ ಮಾಡ್ತಕ್ಕಂಥ ಬಂಧುಗಳಿದ್ದಾರೆ. ಅವರಿಗೆ ಹಕ್ಕುಪತ್ರ ಕೊಡಬೇಕು,
94C ಅವರಿಗೆ ಜೀವನಕ್ಕೆ ಶಕ್ತಿ ಕೊಡಬೇಕೆನ್ನುವ ದೃಷ್ಟಿಯಲ್ಲಿ ಕಳೆದ ನಮ್ಮ ಅವಧಿಯಲ್ಲಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿದ್ದಂಥ ರಾಜೇಂದ್ರ ಅವರು ಇದ್ದಂಥ ಸಂದರ್ಭದಲ್ಲಿ ಒಂದು ಸಭೆಯನ್ನು ಮಾಡಿದ್ವಿ. ಆ ಸಭೆಯಲ್ಲಿ ಜಿಲ್ಲಾಧಿಕಾರಿಯವರು ರೆವೆನ್ಯೂ ಡಿಪಾರ್ಟ್ಮೆಂಟ್ ಪರವಾಗಿ, DDLR ಅವರು ಸರ್ವೆ ಡಿಪಾರ್ಟ್ಮೆಂಟ್ ಪರವಾಗಿ, DF ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರವಾಗಿ 3 ಇಲಾಖೆಯವರ ಸಹಯೋಗದಲ್ಲಿ ಒಂದು ಸಭೆಯನ್ನು ಮಾಡಿ ಜಂಟಿ ಸರ್ವೆ ಮಾಡಲಿಕ್ಕೆ ಆದೇಶವನ್ನು ಮಾಡಿದ್ವಿ. ಆ ಪ್ರಕಾರ ರೆಕ್ಕೆದ ಸರ್ವೆ ನಂಬರ್ 79ರಲ್ಲಿ ಸರ್ವೆ ಮಾಡಿದಾಗ ಪಹಣಿಯಲ್ಲಿದ್ದದ್ದು 700 ಎಕರೆ, RTCಯಲ್ಲಿದ್ದದ್ದು 700 ಎಕರೆ, ನಮಗೆ ಸರ್ವೆ ಮಾಡುವಾಗ ಸಿಕ್ಕಿದ್ದು 1400 ಎಕರೆ. ಆ ಕಾರಣಕ್ಕೋಸ್ಕರ ಎಲ್ಲಿ ಅರಣ್ಯ ರೂಪದಲ್ಲಿರ್ತಕ್ಕಂಥ ಪ್ರದೇಶವನ್ನು ನಕ್ಷೆ ಮಾಡಿ 700 ಎಕರೆಗೆ ಒಂದು ನಕ್ಷೆ, ಜನವಸತಿ ಪ್ರದೇಶ ಇರ್ತಕ್ಕಂಥ 700 ಎಕರೆಗೆ ಇನ್ನೊಂದು ನಕ್ಷೆ ಮಾಡಿ ಆ 2 ನಕ್ಷೆಯನ್ನು ನಾವು ಅರಣ್ಯ ಇಲಾಖೆಯ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ತಕ್ಕಂಥ ಶಿವಮೊಗ್ಗಕ್ಕೆ ನಾವು ಸಬ್ಮಿಟ್ ಮಾಡಿದ್ವಿ. ಶಿವಮೊಗ್ಗದ ಪ್ಲ್ಯಾನಿಂಗ್ನವರು ಬಂದು ಈ ಸರ್ವೆಗೆ ಹೈಪೋಥಿಕೇಷನ್ ಮಾಡಿ ಸಿಗ್ನೇಚರ್ ಮಾಡಿ ಇದು ಮಾಡಿರ್ತು ಸರಿ ಇದೆ ಅಂತೇಳಿ ಹೈಪೋಥಿಕೇಷನ್ ಮಾಡಿ ಅದನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದರು ಅರಣ್ಯ ಇಲಾಖೆ. ರಕ್ಷೀಶ್ವರಂ ಅವರೇ, ನಿಮ್ಮದೇ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ ಖಂಡ್ರೆ ಅವರಿಗೆ ನಾನು ಹಲವು ಬಾರಿ ಭೇಟಿ ಮಾಡಿ ಹೇಳಿದೆ, ನಮ್ಮ ರೆಕ್ಕೆ ಜನರ ಬದುಕಿಗೆ ಒಂದು ಶಕ್ತಿಯನ್ನು ಕೊಡಿ, ದಯವಿಟ್ಟು ಇವತ್ತು ಸರ್ಕಾರದ ಬಳಿ ಆ ಫೈಲ್ ಇದೆ, ನೀವು ಅನುಮೋದನೆ ಕೊಟ್ಟರೆ, ಕ್ಯಾಬಿನೆಟ್ಟಲ್ಲಿಟ್ಟು ಅನುಮೋದನೆಯನ್ನು ಕೊಟ್ಟರೆ ಇವತ್ತು ಆ ಎಲ್ಲ ಬಂಧುಗಳಿಗೆ 94C ಅಥವಾ ಅಕ್ರಮ ಸಕ್ರಮದಲ್ಲಿ ಅವರಿಗೆ ಮಂಜೂರಾತಿ ಮಾಡಿ ಕೊಡಲಿಕ್ಕೆ ಆಗ್ತದೆ. 700 ಎಕರೆ ಹೆಚ್ಚುವರಿ ಜಾಗ ಅದು ಅರಣ್ಯ ಇಲಾಖೆದ್ದಲ್ಲ, ಅದು ಕಂದಾಯ ಇಲಾಖೆದ್ದು ಅಂತ ಅವತ್ತಿನಿಂದ ಬಡ್ಕೊಳ್ತಾ ಇದ್ದೇನಲ್ಲ. ನಿಮ್ಮದೇ ಸರ್ಕಾರದಲ್ಲಿ ಬೆಳ್ತಂಗಡಿ ತಾಲೂಕಿನ ರಕ್ಷೀಶ್ವರಂ ಅವರಿಗೆ ರೆಕ್ಕೆ ಅದು ಸುಳ್ಯದಲ್ಲಿಲ್ಲ, ರೆಕ್ಕೆ ಅದು ಬೆಳ್ತಂಗಡಿಯಲ್ಲಿ ಇರೋದು. ರಕ್ಷೀಶ್ವರಂ ಅವರೇ, ಬೆಳ್ತಂಗಡಿ ತಾಲೂಕಿನ ರೆಕ್ಕೆ ಗ್ರಾಮದ ಜನರ ಭಾವನೆ ನಿಮಗೆ ಅರ್ಥ ಆಗಿಲ್ಲ ಅಂತೇಳಿದರೆ, ಆ ಕಾನೂನಿನ ಪ್ರಕ್ರಿಯೆ ನಿಮಗೆ ಅರ್ಥ ಆಗಿಲ್ಲ ಅಂತೇಳಿದರೆ, ಇವತ್ತು ನೀವು 309ರ ಬಗ್ಗೆ ಮಾತಾಡಲಿಕ್ಕೆ ನಿಮಗೆ ಕಾನೂನು ಜ್ಞಾನವೂ ಇಲ್ಲ, ಸರ್ಕಾರಿ ವ್ಯವಸ್ಥೆ ಹೇಗೆ ನಡೀತದೆ ಅನ್ನುವಂಥ ಆ ಕಾಮನ್ ಸೆನ್ಸ್ ಇಲ್ಲದೆ ನೀವು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಿರಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಬೇಕಾದ್ರೆ ಹೇಳಿದರು, ಹರೀಶ್ ಪೂಂಜರವರಿಗೆ ಮಾತ್ರ ಅಭಿವೃದ್ಧಿಗೆ ಅನುದಾನ ಬರ್ತಾ ಇಲ್ಲ. ಒಮ್ಮೆ ಉಮಾನಾಥ್ ಕೋಟ್ಯಾನ್ರವರ ಫೇಸ್ಬುಕ್ ನೋಡಿ, ಅದರಲ್ಲಿ ಉಮಾನಾಥ್ ಕೋಟ್ಯಾನ್ರವರು ಎಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಶಿಲಾನ್ಯಾಸ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೋಡಿ ಅಂತೇಳಿ ನಾನು ಉಮಾನಾಥ್ ಕೋಟ್ಯಾನ್ರವರ ಫೇಸ್ಬುಕ್ಕನ್ನು ಡೌನ್ಲೋಡ್ ಮಾಡಿ ಪ್ರಿಂಟೌಟ್ ತಂದು ಕೊಟ್ಟೆ. ಪ್ರಿಂಟೌಟ್ ನೋಡಿ, ಇದೇ ಪ್ರಿಂಟೌಟ್ ಉಮಾನಾಥ್ ಕೋಟ್ಯಾನ್ರದ್ದು 1 ತಿಂಗಳ ಫೇಸ್ಬುಕ್ ಇದ್ದು. ಇದರಲ್ಲಿ ಹುಡುಕಿದರೆ ಸ್ಟೇಟ್ ಗೌರ್ಮೆಂಟಿನ ಒಂದೇ ಒಂದು ಅಭಿವೃದ್ಧಿ ಕಾಮಗಾರಿಯ ಶಿಲಾನ್ಯಾಸ ಇಲ್ಲ. ಇರುವುದು ಯಾವುದು? ಕಳೆದ ವರ್ಷ ನಮ್ಮ ಅವಧಿಯಲ್ಲಿ ವಿವೇಕ ಶಾಲಾ ಕೊಠಡಿಯನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ 2 ಉದ್ಘಾಟನಾ ಕಾರ್ಯಕ್ರಮದ್ದಿದೆ. MRF ಘಟಕ ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರತಕ್ಕಂಥ ದುಡ್ಡು MRF ಘಟಕದ ಮೂಲಕ ಪಂಚಾಯತ್ನಲ್ಲಿ MRF ಘಟಕದ ಶಿಲಾನ್ಯಾಸ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು 2 ಫೋಟೋ ಇದೆ. ಇದನ್ನು ಬಿಟ್ಟರೆ ಇನ್ನು ಯಾವುದೂ ಇಲ್ಲ. ಯಾಕೆ ರಕ್ಷೀಶ್ವರಂ ಅವರೇ ನೀವು ಸುಳ್ಳಿನ ಕಂತೆಯನ್ನು ಈ ತಾಲೂಕಿನ ಜನರ ಎದುರಿಗೆ ಇಡ್ತೀರಿ? ನೋಡಿ, ಇದೇ ಇದೆ, ನಾನು ಪತ್ರಕರ್ತರಿಗೆ ಕೊಡ್ತೇನೆ. ಇವರಿಗೆ ಉಮಾನಾಥ್ ಕೋಟ್ಯಾನ್ರವರ ಫೇಸ್ಬುಕ್ಕಲ್ಲಿ ಒಂದು 10 ಪೋಸ್ಟ್ ಹಾಕಿದ್ದಾರೆ. ನಿಮ್ಮ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಯ ವಿರುದ್ಧ ಪೋಸ್ಟ್ ಹಾಕಿದ್ದಾರೆ. ಅದು ನಿಮಗೆ ಕಾಣಲಿಲ್ವಾ? ಮುಲ್ಕಿ ಮೂಡುಬಿದ್ರೆಯಲ್ಲಿ ಮರಳು ಸಿಗ್ತಾ ಇಲ್ಲ, ಕೆಂಪು ಕಲ್ಲು ಸಿಗ್ತಾ ಇಲ್ಲ, ಇದರ ವಿರುದ್ಧ ಹೋರಾಟ ಅಂತ ಉಮಾನಾಥ್ ಕೋಟ್ಯಾನ್ ಹಾಕಿದ್ದಾರೆ. ನಿಮಗೆ ಸಿಗಲಿಲ್ವ ಅದು? ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರದಲ್ಲಿ 9/11 ಸಮಸ್ಯೆಗೆ ಸರ್ಕಾರ ಕಿವಿ ಕೊಡ್ತಾ ಇಲ್ಲ ಅಂತ ಹಾಕಿದ್ದಾರೆ. ಅದು ನಿಮಗೆ ಕಿವಿಗೆ ಸಿಗಲಿಲ್ವಾ? ಬಡವರಿಗೆ ಸಿಗಬೇಕಾದಂತಹ ಗಂಗಾ ಕಲ್ಯಾಣ ಇರ್ಬೋದು, ಬಸವ ವಸತಿ ಇರ್ಬೋದು, ಈ ರೀತಿಯ ಯೋಜನೆಗಳನ್ನೇ ಈ ಸರ್ಕಾರ ಅನುಷ್ಠಾನ ಮಾಡಲಿಲ್ಲ ಅಂತೇಳಿ ಉಮಾನಾಥ್ ಕೋಟ್ಯಾನ್ ಹಾಕಿದ್ದಾರೆ. ನಿಮಗೆ ಸಿಗಲಿಲ್ವ ಅದು? ಸುಳ್ಳುಗಳ ಸರಮಾಲೆಯನ್ನು ಕಟ್ಟಲಿಕ್ಕೆ ರಕ್ಷೀಶ್ವರಂ ಅವರೇ ಹೊರಡಬೇಡಿ. ನಿಮ್ಮ ಸತ್ಯ ಅದು ಇವತ್ತು ಕಲಿಯುಗ, ಇವತ್ತಿನಿಂದ ಇವತ್ತಿಗೆ ರಿಸಲ್ಟ್ ಸಿಗುವಂಥದ್ದು. ನೀವೆಷ್ಟು ಸುಳ್ಳು ಹೇಳ್ತೀರಾ ಅದು ನಮ್ಮ ಪ್ರಬುದ್ಧ ಪತ್ರಕರ್ತರ ಮುಂದೆ ಅದು ಖಂಡಿತ ಅದಕ್ಕೆ ಉತ್ತರ ಖಂಡಿತ ಸಿಕ್ಕೇ ಸಿಗ್ತದೆ. ಇವತ್ತು ನಮ್ಮ ಸರ್ಕಾರದ ಅವಧಿಯಲ್ಲಿ ನೀವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿರಿ, ಎಷ್ಟು ಕೋಟಿ ಬಂದಿದೆ ಅಂತ ನಿಮ್ಮ ಮುಂದೆ ಹೇಳಿದರು. ರಕ್ಷೀಶ್ವರಂ ಅವರು ಮತ್ತೆ ಪತ್ರಿಕಾಗೋಷ್ಠಿ ಮಾಡಿ ಹೇಳಬೇಕು,
ಈ ಜನರ ಮುಂದೆ ಹೇಳಬೇಕು, ನೀವು ಎಲ್ಲಿ ಬೇಕಾದರೆ ಹೇಳಿ, ಯುವ ನಿಧಿಯಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಎಷ್ಟು ಜನರ ಫಲಾನುಭವಿಗಳು? ಕಳೆದ 1 ವರ್ಷದಿಂದ ಅನ್ನಭಾಗ್ಯದಲ್ಲಿ ಎಷ್ಟು ಜನರಿಗೆ ನೀವು ಸರ್ಕಾರದಿಂದ ಅನುದಾನಗಳನ್ನು ಕೊಟ್ಟಿದ್ದೀರಿ? ಕೇಂದ್ರ ಸರ್ಕಾರದ ಕೊಡುವಂಥ ಅನ್ನಭಾಗ್ಯಕ್ಕೆ ನಿಮ್ಮ ಲೇಬಲ್ ಹಾಕಿಸಿಕೊಟ್ರೆ ಅದು ನಿಮ್ಮ ಯೋಜನೆ ಆಗ್ತದಾ? ಯುವಕರ ಬಗ್ಗೆ ಭಾಳ ಮಾತಾಡ್ತೇವೆ ಅಂತ ಹೇಳ್ತಂಥ ನಿಮ್ಮ ಸರ್ಕಾರ ಬೆಳ್ತಂಗಡಿ ತಾಲೂಕಿನಲ್ಲಿ ಯುವ ನಿಧಿಯಲ್ಲಿ ಎಷ್ಟು ಜನರಿಗೆ ಫಲಾನುಭವಿಗಳಿದ್ದಾರೆ ಹೇಳಿ ಒಮ್ಮೆ. ನಿಮ್ಮ ಸುಳ್ಳುಗಳು ಈ ತಾಲೂಕಿನ ಬಂಧುಗಳಿಗೆ ಗೊತ್ತಾಗಲಿ. ಅದರ ಜೊತೆಗೆ ಹರೀಶ್ ಪುಂಜ್ ಅವರು KDP ಸಭೆ ಮಾಡ್ತಾ ಇಲ್ಲ ಅಂತ ಹೇಳಿದರು. ನನಗೆ ಭಾಳ ವಿಚಿತ್ರ ಆಗ್ತದೆ. ಅವರ ರಾಜಕೀಯ ಪ್ರಬುದ್ಧತೆ ಇಲ್ಲದಂಥ ವ್ಯಕ್ತಿ ಅನ್ನುವಂಥ ಮತ್ತೊಮ್ಮೆ ಹೇಳ್ತೇನೆ. KDP ಸಭೆ ಅಂದರೆ ಏನು ಅನ್ನುವಂಥದ್ದು ರಕ್ಷಿಶ್ವರಂ ಅವರಿಗೆ ಒಂದು ಸ್ವಲ್ಪ ತಿಳುವಳಿಕೆ ಹೇಳ್ತೇನೆ. KDP ಸಭೆ ಅಂತ ಹೇಳಿದರೆ ಆ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಅಭಿವೃದ್ಧಿಯ ಅನುದಾನಗಳ ಸಮೀಕ್ಷೆಯನ್ನು ಮತ್ತು ಅದರ ಯಾವ ರೀತಿ ಬಳಕೆಯಾಗಿದೆ ಎನ್ನುವಂಥದ್ದನ್ನು ಇಲಾಖಾವಾರು ಮಾಹಿತಿ ತಗೊಳ್ಳುವಂಥದ್ದು. ನಾನು ಎಲ್ಲಿಯಾದರೂ 2 ವರ್ಷದಲ್ಲಿ KDP ಸಭೆ ಮಾಡಿದರೆ ಈ ಕಾಂಗ್ರೆಸ್ಸಿನ ಒಂದಷ್ಟು ಕಾರ್ಯಕರ್ತರನ್ನು 4 ಜನರನ್ನು KDP ಸದಸ್ಯರು ಮಾಡಿದ್ದಾರೆ. ಅವರಿಗೆ ಚಹಾ ಕಾಫಿ ಕೊಡಲಿಕ್ಕೂ ಅಲ್ಲಿ ತಾಲೂಕು ಪಂಚಾಯತ್ನಲ್ಲಿ ದುಡ್ಡಿಲ್ಲ. KDP ಸಭೆ ಬಿಡಿ, ಚಹಾ ಕಾಫಿ ಕೊಡಲಿಕ್ಕೂ KDPಯಲ್ಲಿ ದುಡ್ಡಿಲ್ಲ, ತಾಲೂಕು ಪಂಚಾಯತಲ್ಲಿ ದುಡ್ಡಿಲ್ಲ. ರಕ್ಷೇಶ್ವರಂ ಅವರೇ, KDP ಸಭೆ ಮಾಡಿದಾಗ PWD ಅವರ ಹತ್ರ ಎದ್ದು ನಿಲ್ಲಿಸಿ ಕೇಳಬೇಕು ನಾನು, ನಿಮ್ಮ ಇಲಾಖೆಗೆ ಎಷ್ಟು ಅನುದಾನ ಬಂದಿದೆ, ಏನು ಮಾಡಿದ್ದೀರಿ? ಏನಿಲ್ಲ ಸರ್, 0. ಕೂತ್ಕೊಳ್ಳಿ. RDPRಗೆ ಎಷ್ಟು ಅನುದಾನ ಬಂದಿದೆ ಹೇಳಿ, ಏನು ಮಾಡಿದ್ರಿ? ಇಲ್ಲ ಸರ್, ದುಡ್ಡು ಬಂದಿಲ್ಲ. ಆಯಿತು, ಕೂತ್ಕೊಳ್ಳಿ. ಇದನ್ನು ಕೇಳಲಿಕ್ಕೆ ನಾನು KDP ಸಭೆ ಮಾಡಬೇಕಾ? KDP ಸಭೆ ಯಾಕೆ ಮಾಡಬೇಕು ಎನ್ನುವಂಥ ಪರಿಜ್ಞಾನ ಇದ್ದು KDP ಸಭೆಯ ಬಗ್ಗೆ ಪ್ರಶ್ನೆ ಕೇಳಿ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ನೀವು ಕೇಳಬೇಕು, ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನೀವು ಕೇಳಬೇಕು. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಅನುದಾನಗಳನ್ನು ಕೊಡದೆ KDP ಸಭೆ ಮಾಡಿ ಅಂತೇಳಿದರೆ ಯಾಕೆ ಮಾಡಬೇಕು ಎನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರ ಹತ್ರ ರಕ್ಷಿಶ್ವರಂ ಅವರು ಕೇಳಬೇಕು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಪ್ರಾಯಶಃ ಇವತ್ತು ಇಲಾಖೆ ಅಧಿಕಾರಿಗಳನ್ನು ಮಳೆಯ ಪೂರ್ವಭಾವಿಯಾಗಿ ನಾನು ಸಭೆ ಮಾಡ್ತೇನೆ, ಮಳೆ ಹಾನಿಯನ್ನು ನಿಯಂತ್ರಣ ಮಾಡಲಿಕ್ಕೆ ನೀವೇನು ಕ್ರಮ ಕೈಗೊಳ್ಳಬೇಕು ಎನ್ನುವಂಥ ಸಭೆಗಳನ್ನು ನಿಮ್ಮ ಮುಂದೆಯೇ ಮಾಡಿದ್ದೇನೆ. ಬೇಸಿಗೆಯಲ್ಲಿ ನೀರು ಸಮಸ್ಯೆಗಳಿದ್ದಾಗ ಎಲ್ಲ PDOಗಳನ್ನು ಕರೆದು ನೀರಿಗೆ ಸಂಬಂಧಪಟ್ಟಂತೆ ಬೋರ್ವೆಲ್ಗಳಿರ್ಬೋದು ಅಥವಾ ಈ ರೀತಿ ಯಾವ ರೀತಿಯಾಗಿ ನೀರಾವರಿ ವ್ಯವಸ್ಥೆಯನ್ನು ಜನರಿಗೆ ಕುಡಿಯುವ ನೀರು ಕೊಡ್ಬೋದು ಎನ್ನುವಂಥದ್ದು ನಾನು ಸಭೆಯನ್ನು ಮಾಡಿದ್ದೇನೆ. ಜಲಜೀವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿಯಲ್ಲಿ ರಿವ್ಯೂ ಮೀಟಿಂಗ್ ಮಾಡಿದ್ದೇನೆ. ಯಾವ ಇಲಾಖೆಯಲ್ಲಿ ಆ ಇಲಾಖಾವಾರು ಸಭೆಗಳನ್ನು ನಾನು ಮಾಡಿದ್ದೇನೆ. ಅಧಿಕಾರಿಗಳನ್ನು ಯಾವ ರೀತಿಯಲ್ಲಿ ಈ ತಾಲೂಕಿನ ಜನರ ಹಿತದೃಷ್ಟಿಯಿಂದ ನೋಡಬೇಕೋ ಅವ್ರು ಯಾವ ರೀತಿ ಕೆಲಸ ಮಾಡಬೇಕು ಅದಕ್ಕೆ ಪೂರ್ಣವಾಗಿರ್ತಕ್ಕಂಥ ಅವರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಅದರ ಜೊತೆಗೆ ಕರ್ನಾಟಕ ಸರ್ಕಾರ ಇವತ್ತು ಜನರ ಬಳಿಗೆ ಬರ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಬೆಳ್ತಂಗಡಿ ತಾಲೂಕಿನ ಒಬ್ಬ ಜನಪ್ರತಿನಿಧಿಯಾಗಿ ಇಡೀ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಪಂಚಾಯತ್ಗಳಿಗೆ ಕರ್ಕೊಂಡು ಹೋಗಿ ಪಂಚಾಯತ್ನಲ್ಲಿರ್ತಕ್ಕಂಥ ಜನರ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳತಕ್ಕಂಥ ಅದ್ಭುತ ಜನಸ್ಪಂದನ ಕಾರ್ಯಕ್ರಮ ಬೆಳ್ತಂಗಡಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಶಿವರಾಮ್ ಅವರೇ, ಈ ಎಲ್ಲ ವಿಚಾರಗಳ ಜೊತೆಯಲ್ಲಿ ಮೆಸ್ಕಾಮ್ ನಾವು ಸಬ್ ಸ್ಟೇಷನ್ ಅಲ್ಲಿ ಇಲ್ಲಿ ಅಂತ ಹೇಳಿದರು. ಶಿವರಾಮ್ ಅವರಿಗೆ ನೆನಪಿರಲಿ, ಇವತ್ತು ಮೆಸ್ಕಾಮಿನ ಕುತ್ಲೂರಿನ ಸಬ್ ಸ್ಟೇಷನ್ ಪವರ್ ಮಿನಿಸ್ಟರ್ ಆಗಿದ್ದಂಥ ಸುನೀಲ್ ಕುಮಾರ್ ಅವಧಿಯಲ್ಲಿ ಕುತ್ಲೂರಿಗೆ ಸ್ಯಾಂಕ್ಷನ್ ಆಗಿರೋದು, ನಿನ್ನೆ ಕಲ್ಲಿಗೆ ನಮ್ಮ ಅವಧಿಯಲ್ಲಿ ಸ್ಯಾಂಕ್ಷನ್ ಆಗಿರೋದು. ಟೆಂಡರ್ ಮೊನ್ನೆ ಆಯಿತು ಅಂತೇಳಿ ಅದು ನಮ್ಮ ಅವಧಿ ಅಂತ ಆಗ್ತದಾ? ಸ್ಯಾಂಕ್ಷನ್ ಆಗಿ ಒಂದು ಇಲಾಖೆಯಲ್ಲಿ ದುಡ್ಡಿದ್ರೆ ಮಾತ್ರ ಅಪ್ರೂವಲ್ ಕೊಡೋದು. ಆಮೇಲೆ ಅದರ ಟೆಂಡರ್ ಪ್ರಕ್ರಿಯೆ ಅದರ ಎಸ್ಟಿಮೇಷನ್ ಆಗಬೇಕು, ಆದ ನಂತರ ಟೆಂಡರ್ ಮೊನ್ನೆ ಆಗಿರುವುದು. ಇದು ನಮ್ಮ ಪ್ರಯತ್ನದ ಫಲವಾಗಿ ಇವತ್ತು ಮೆಸ್ಕಾಮಿನ 2 ಸಬ್ಸ್ಟೇಷನ್ಗಳು ಇಲ್ಲಿ ಬಂದಿರತಕ್ಕಂಥದ್ದು. ಪ್ರಾಯಶಃ ನಿಮಗೆ ಗೊತ್ತಿರಲಿ, ಅನುದಾನಗಳು ಯಾವ ಮಟ್ಟದಲ್ಲಿ ಇವತ್ತು ನಮ್ಮ ತಾಲೂಕಿಗೆ ಬಿಡುಗಡೆ ಆಗಿರ್ತಕ್ಕಂಥ ಅನುದಾನವನ್ನು ತಡೆ ಹಿಡಿತಕ್ಕಂಥ ಕೆಲಸ ಮಾಡಿದರು ಅಂಥೇಳಿ. ಪ್ರಾಯಶಃ ನಮ್ಮ ತಾಲೂಕಿನಲ್ಲಿ ಒಂದು ಒಳ್ಳೆಯ ಕ್ರೀಡಾಂಗಣ ನಿರ್ಮಾಣ ಆಗಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ನಾನು 9 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆಗೊಳಿಸಿದ್ದೆ. ಇದು ಆದೇಶ ಪತಿ ನಮ್ಮ ಅವಧಿಯಲ್ಲಿದ್ದದ್ದು. ಅದನ್ನು ತಡೆ ಹಿಡಿದಿದ್ರಿ ನೀವು.
ಅದರ ಜೊತೆಗೆ ನಮ್ಮ ತಾಲೂಕಿನ ಒಂದಷ್ಟು ಸಮುದಾಯ ಭವನಗಳಿಗೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹಿಂದುಳಿದ ವರ್ಗಗಳ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ತಾಲೂಕಿನ ಒಕ್ಕಲಿಗರ ಸಮುದಾಯ ಭವನಕ್ಕೆ 1.5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿತ್ತು, ಅದನ್ನು ತಡೆ ಹಿಡಿದಿದ್ರಿ. ಕುಲಾಲ ಸಮುದಾಯದ ಭವನಕ್ಕೆ 1.5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿತ್ತು, ಅದನ್ನು ತಡೆ ಹಿಡಿದ್ರಿ. ನಾರಾಯಣಗುರು ಸಮುದಾಯ ಭವನಕ್ಕೆ 1.5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿತ್ತು, ಅದನ್ನು ತಡೆ ಹಿಡಿದ್ರಿ. ಮಡಿವಾಳ ಸಮಾಜದ ಸಮುದಾಯ ಭವನಕ್ಕೆ ಬಿಡುಗಡೆ ಆಗಿತ್ತು, ಅದನ್ನು ತಡೆ ಹಿಡಿದ್ರಿ. ಹೀಗೆ ಸಮುದಾಯ ಭವನಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಅನುದಾನವನ್ನು ನೀವು ತಡೆ ಹಿಡಿದ್ರಿ. ಅದರ ಜೊತೆಗೆ ಮೊನ್ನೆ ರಕ್ಷಿಶ್ವರಮ್ಮ ಅವರು ಮಾತಾಡ್ತಾ ಹೇಳ್ತಾರೆ, ಕೆಲವು ದೇವಸ್ಥಾನದಲ್ಲಿ ಸಭಾಭವನ ಚಿಕ್ಕದಾಗಿ ಕಟ್ತಾ ಇದ್ದರು, ಶಾಸಕರು ಹೇಳಿದ ಕಾರಣಕ್ಕೋಗಿ ದೊಡ್ಡದು ಕಟ್ಟಿದ್ದಾರೆ, ಈಗ ಅವ್ರ ಹತ್ರ ದುಡ್ಡಿಲ್ಲ ಅಂತ. ಶಿವಾಜಿಯವರು ಒಂದು ಸಮುದಾಯ ಭವನ ಕಟ್ಟಬೇಕಾದ್ರೆ ನನ್ನ ಹತ್ರ ಬಂದರು, ಸರ್ ನಾವೊಂದು ಚಿಕ್ಕದ ಒಂದು ಸಮುದಾಯ ಕಟ್ಟುತ್ತಾ ಇದ್ದೇವೆ, ನೀವು ನಮಗೆ ಒಂದು ಸ್ವಲ್ಪ ಅನುದಾನ ಕೊಡಬೇಕು ಅಂತ. ಆವಾಗ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ ಕರ್ನಾಟಕ ನೀರಾವರಿ ನಿಗಮದ ಮೂಲಕ ನಮಗೆ 5 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದರು ಸಮಾಜದ ಬೇರೆ ಬೇರೆ ಸಮುದಾಯ ಭವನದ ನಿರ್ಮಾಣದ ದೃಷ್ಟಿಯಿಂದ. ಆ 5 ಕೋಟಿಯಲ್ಲಿ ನಾನು ತಾಲೂಕಿನ ಸುಮಾರು 30 ದೇವಸ್ಥಾನ, ಕೆಲವು ಚರ್ಚುಗಳಿಗೆ ಸಮುದಾಯ ಭವನಕ್ಕೆ ಅನುದಾನ ಕೊಟ್ಟಿದ್ದೆ. ನಾನು ಸ್ವಲ್ಪ ನಿಮ್ಮ ಗಮನಕ್ಕೆ ತರ್ತೇನೆ. ಮಾಯಾ ಮಹಾದೇವ ದೇವಸ್ಥಾನಕ್ಕೆ 20 ಲಕ್ಷ ಇಟ್ಟಿದ್ದೆ. ಧರ್ಮಸ್ಥಳ ಚಾಮುಂಡೇಶ್ವರಿ ಭಜನಾ ಮಂದಿರಕ್ಕೆ 10 ಲಕ್ಷ ಇಟ್ಟಿದ್ದೆ. ಮಲಂಗಲ್ ಉಮಾಮಹೇಶ್ವರ ದೇವಸ್ಥಾನಕ್ಕೆ 20 ಲಕ್ಷ ಇಟ್ಟಿದ್ದೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮುಂಟೆ ತಡಕದ ಸಭಾಭವನ ನಿರ್ಮಾಣಕ್ಕೆ 40 ಲಕ್ಷ ಇಟ್ಟಿದ್ವಿ. ಆರಿಕೋಡಿ ಕ್ಷೇತ್ರದ ಬೆಳಾಲು ಕ್ಷೇತ್ರದ ಸಭಾಭವನಕ್ಕೆ 25 ಲಕ್ಷ ಇಟ್ಟಿದ್ವಿ. ಈ ರೀತಿ ಒಂದಷ್ಟು ಹಿಂದೂ ದೇವಸ್ಥಾನಗಳಿಗೆ ಬಿಷಪ್ ಹೌಸಿನಲ್ಲಿ ಸಭಾಭವನ ನಿರ್ಮಾಣಕ್ಕೆ 15 ಲಕ್ಷ ಇಟ್ಟಿದ್ವಿ. ಮರಾಠಿ ಸಮಾಜದ ಸಮುದಾಯ ಭವನಕ್ಕೆ 10 ಲಕ್ಷ ರೂಪಾಯಿಯನ್ನು ಇಟ್ಟಿದ್ವಿ. ಸೈಂಟ್ ಜಾರ್ಜ್ ಚರ್ಚ್ ಉಜಿರೆಯ ನೂತನ ಸಭಾಭವನಕ್ಕೆ 10 ಲಕ್ಷ ರೂಪಾಯಿಯನ್ನು ಇಟ್ಟಿದ್ವಿ. ಈ ರೀತಿ ಇದನ್ನು ನಾನು ಪತ್ರಿಕೆಯವರಿಗೆ ಕೊಡ್ತೇನೆ. 30 ದೇವಸ್ಥಾನಗಳಿಗೆ ಬಿಡುಗಡೆಗೊಳಿಸಿರ್ತಕ್ಕಂತಹ 5 ಕೋಟಿ ರೂಪಾಯಿ ಅನುದಾನವನ್ನು ದೇವಸ್ಥಾನಗಳಿಗೆ ಕೊಟ್ಟಿರ್ತಕ್ಕಂಥ ಅನುದಾನವನ್ನು ವಾಪಸ್ ಪಡೆದ್ರಲ್ಲ, ಇದರ ಶಾಪ ನಿಮಗೆ, ನಿಮ್ಮ ಸರ್ಕಾರಕ್ಕೆ ತಟ್ಟದೇ ಇರ್ತದಾ? ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ನಾನು ಜನಪ್ರತಿನಿಧಿ ಆಗುವುದಕ್ಕಿಂತ ಮುಂಚೆಯೂ ಧಾರ್ಮಿಕ ಕೆಲಸ ಮಾಡಿದವನು, ಜನಪ್ರತಿನಿಧಿ ಆದ ನಂತರನೂ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದವನು. ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಅನುದಾನ ನನ್ನ ಕೈಯಿಂದ ಏನು ಕೊಡಬೇಕೋ ಅದನ್ನು ಕೊಟ್ಟಿದ್ದೇನೆ ಹೊರತು 1 ರೂಪಾಯಿ ತಗೊಂಡು ಬಂದವಲ್ಲ. ಬರೀ ಧೂಳಲ್ಲಿ ನಾನು ವಾಪಸ್ ಬಂದು ದೇವರ ಆಶೀರ್ವಾದವನ್ನು ಪಡ್ಕೊಂಡು ಬಂದವ. ಆ ಕಾರಣಕ್ಕೋಸ್ಕರ ನಾನು ಇವತ್ತು 2ನೇ ಬಾರಿ ಜನಪ್ರತಿನಿಧಿಯಾಗಿದ್ದೇನೆ, ರಾಜ್ಯ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ. ಪ್ರಾಯಶಃ ಈ ರೀತಿ ಧಾರ್ಮಿಕ ಭಾವನೆಯ ಜೊತೆ ಚೆಲ್ಲಾಟ ಆಡಬೇಡಿ ರಕ್ಷಿಶ್ವರಮ್ಮ ಅವರೇ. ಧಾರ್ಮಿಕ ಕ್ಷೇತ್ರದಲ್ಲಿ ನೀವು ರಾಜಕಾರಣ ಮಾಡಲಿಕ್ಕೆ ಹೋದರೆ ಅದಕ್ಕೆ ಮುಂದೊಂದು ದಿನ ತಕ್ಕ ಶಾಸ್ತಿಯನ್ನು ನೀವು ಅನುಭವಿಸ್ತೀರಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ಇವತ್ತು ಅಂಬೇಡ್ಕರ್ ಭವನದ ನಿರ್ಮಾಣದ ದೃಷ್ಟಿಯಿಂದ ಅವತ್ತಿನ ಸಚಿವರು ನಮಗೆ 3+4 ಕೋಟಿಗಳ 7 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದರು. ಆ ಕಾರಣಕ್ಕೋಸ್ಕರ ತಾಲೂಕು ಕ್ರೀಡಾಂಗಣವನ್ನು ನಾನು ಅಂಬೇಡ್ಕರ್ ಭವನ ನಿರ್ಮಾಣದ ದೃಷ್ಟಿಯಿಂದ ರಿಸರ್ವ್ ಮಾಡಬೇಕೆನ್ನುವಂಥ ದೃಷ್ಟಿಯಿಂದ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈಗಾಗಲೇ ಅದರ ಆರ್ಡರ್ ಕಾಪಿ ಬಂದಿದೆ. ಇನ್ನು ಕೆಲವೇ ದಿವಸದ ಒಳಗಡೆ ಅದು RTCನೂ ಅಂಬೇಡ್ಕರ್ ಭವನ ಸಮಾಜ ಕಲ್ಯಾಣ ಇಲಾಖೆ ಹೆಸರಿಗೆ ಆಗ್ತದೆ. ನಾನು ಮಹಾದೇವಪ್ಪ ಅವರ ಬಳಿಗೆ ಸುಮಾರು 3 ಸಲ ಹೋಗಿ, ಸರ್ ನಮಗೆ ಒಂದು ಒಳ್ಳೆಯ ಅಂಬೇಡ್ಕರ್ ಭವನ ನಿರ್ಮಾಣ ಆಗಬೇಕು, ಕಳೆದ ಬಾರಿ ನಾನೊಂದು ಒಳ್ಳೆಯ ರೀತಿಯ ಆರ್ಕಿಟೆಕ್ಟ್ ಡಿಸೈನ್ ಮಾಡಿಸಿದ್ದೆ, ಇಡೀ ರಾಜ್ಯದಲ್ಲಿ ಅಂಥ ಅಂಬೇಡ್ಕರ್ ಭವನ ಇಲ್ಲ, ದಯವಿಟ್ಟು ಇದಕ್ಕೆ ನೀವು ಮತ್ತೆ ಅದನ್ನು ಬಿಡುಗಡೆಗೊಳಿಸಬೇಕು ಎನ್ನುವಂಥದ್ದನ್ನು ನಮ್ಮ ಅಂಬೇಡ್ಕರ್ ಭವನದ ನೀಲನಕಾಶೆ ಮತ್ತು ಅದರ 3Dಯನ್ನು ತೊಗೊಂಡೋಗಿ ಮಹದೇವಪ್ಪ ಅವರಿಗೆ ಕೊಟ್ಟಾಗ, ಹರೀಶ್ರೇ ನೀವು ಮಾಡ್ತಕ್ಕಂಥದ್ದು ಇದು ಒಳ್ಳೆಯ ಕೆಲಸ, ನಾನು ಖಂಡಿತ ನನಗೆ ಈ ವರ್ಷ ಪೂರ್ತಿ ಕೊಡಲಿಕ್ಕೆ ಆಗ್ತದೆ ಅಂತ ಹೇಳೋದಿಲ್ಲ, ಸ್ವಲ್ಪ ಆದರೂ ಕೊಡ್ತೇನೆ ಅಂತೇಳಿ 3 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆಗೊಳಿಸಿದ್ದಾರೆ ಮಹದೇವಪ್ಪ ಅವರು. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ನಾನು ತಾಲೂಕಿನ ದಲಿತ ಸಮಾಜದ ಒಂದಷ್ಟು ಪ್ರಮುಖರನ್ನು ಮುಂದಿನ ದಿನದಲ್ಲಿ ಸಭೆಯನ್ನು ಕರೆದು, ಈಗಾಗಲೇ ನಾನು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಬಲ್ಲಿ ಬರ್ತಕ್ಕಂಥ ಕ್ರಿಯೋಜನೆಯಲ್ಲಿ ಬಂದಿರತಕ್ಕಂಥ ಅನುದಾನದಲ್ಲಿ ಸುಮಾರು 60 ಲಕ್ಷ ರೂಪಾಯಿಯನ್ನು ನಾನು ಮತ್ತೆ ಅಂಬೇಡ್ಕರ್ ಭವನಕ್ಕೆ ಮೊನ್ನೆ ಇಟ್ಟಿದ್ದೇನೆ. ಈಗಾಗಲೇ ನಾನು MP ಅವರ ಹತ್ರ ಸಂಪರ್ಕ ಮಾಡಿ ನನಗೆ ಹೆಚ್ಚುವರಿ ಇನ್ನೂ 3-4 ಕೋಟಿ ಬೇಕು, MRPL ಅಥವಾ ONGC ಈ ಥರದರಲ್ಲಿ CSR ನೀವು ತೆಗೆಸಿಕೊಡಬೇಕು, ಸುಂದರವಾಗಿ ಅಂಬೇಡ್ಕರ್ ಭವನ ನಿರ್ಮಾಣ ಆಗಬೇಕು ಎನ್ನುವಂಥ ಮಾತನ್ನು ಹೇಳಿದಾಗ MP ಅವರು ಸಹ ನಾನು ಅದಕ್ಕೆ ಸಹಕಾರ ಕೊಡ್ತೇನೆ ಅಂತ ಹೇಳಿದ್ದೇನೆ. ಈ ತಾಲೂಕಿನ ಎಲ್ಲ ದಲಿತ ಸಮುದಾಯದ ಪ್ರಮುಖರನ್ನು ಒಂದು ಸಲ
ಸಭೆ ಕರೆದು ಈ ಅಂಬೇಡ್ಕರ್ ಭವನವನ್ನು ಒಳ್ಳೆ ರೀತಿಯಲ್ಲಿ ನಿರ್ಮಾಣ ಮಾಡುವುದರ ಬಗ್ಗೆ ನಾನು ಮುಂದಿನ ದಿನದಲ್ಲಿ ಸಭೆಯನ್ನು ಮಾಡಿ ಬಹಳ ಸುಂದರವಾಗಿರ್ತಕ್ಕಂಥ ಅಂಬೇಡ್ಕರ್ ಭವನದ ನಿರ್ಮಾಣದ ಕೆಲಸವನ್ನು ನಮ್ಮ ತಾಲೂಕಿನಲ್ಲಿ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಪ್ರಾಯಶಃ ಅದರ ಜೊತೆಗೆ ನಮ್ಮ ಉಪ್ಪಿನಂಗಡಿ ರಸ್ತೆಯ ಬಗ್ಗೆ ಉಲ್ಲೇಖ ಮಾಡಿದರು. ನನಗೆ ಭಾಳ ವಿಪರ್ಯಾಸ ಅಂತ ಅನಿಸ್ತದೆ. ಅದು ಬೆಳ್ತಂಗಡಿ ತಾಲೂಕಿನ ಪ್ರಬುದ್ಧ ಪತ್ರಕರ್ತರ ಮುಂದೆ ನಾವು ಗುರುವೆಂಕೆರೆ ಉಪ್ಪಿನಂಗಡಿ ಶಿಲಾನ್ಯಾಸವನ್ನು ಮಾಡಿದ್ದು. ಅವಾಗೆಲ್ಲ ಪತ್ರಕರ್ತರು ಇದ್ರಿ, ದೃಶ್ಯ ಮಾಧ್ಯಮದವರು ಇದ್ರಿ. ಆವಾಗ ನಾನು ಸ್ಪಷ್ಟವಾಗಿ ಹೇಳಿದ್ದೆ, CRF ಫಂಡಿಂದ ಬಂದಿರತಕ್ಕಂಥ ಅನುದಾನ 6 ಕೋಟಿ ರೂಪಾಯಿ ಅನುದಾನ. ಇದರಲ್ಲಿ ಗುರುವೆಂಕೆರೆಯಿಂದ ಪಿಲಿಗೂಡುವರೆಗೆ ರೀಡಾಮರೀಕರಣ ಆಗ್ತದೆ. ಪಿಲಿಗೂಡಿಂದ ಉಪ್ಪಿನಂಗಡಿಗೆ ಅನುದಾನ ಇಲ್ಲ, ರಾಜ್ಯ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದೇನೆ, ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಅನ್ನುವಂಥ ಮಾತನ್ನು ಅವತ್ತು ಹೇಳಿದ್ದೆ ನಾನು. ಅದನ್ನು ತಗೊಂಡು ರಕ್ಷಿತ್ ಶಿವರಾಮ್ ಅವರು ಹೇಳ್ತಾರೆ, ನೀವು ಉಪ್ಪಿನಂಗಡಿಯಿಂದ ಗುರುವೆಂಕೆರೆ ಅಂತ ಹೇಳಿದ್ರಿ, ಪಿಲಿಗೂಡಲ್ಲಿ ನಿಲ್ಲಿಸಿದ್ರಿ ಅಂತ. ರಕ್ಷಿತ್ ಶಿವರಾಮ್ ಅವರೇ, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಕಡ್ದು ಎಷ್ಟು ಬೇಕು, ದೋಸೆ ಎಷ್ಟು ಬೇಕು ಅಷ್ಟು ದೋಸೆಗೆ ಅದು ಬೇಕಾದಷ್ಟು ನೀರು ಹಾಕ್ಲಿಕ್ಕಿದೆ ಅಂತ ನೀರ್ದೋಸೆ ಅಂತ ತಿಳ್ಕೊಂಡ್ರೆ ನೀವು? ಎಷ್ಟು ಕಾಮನ್ ಸೆನ್ಸ್ ಇರಬೇಕು ರಕ್ಷಿತ್ ಶಿವರಾಮ್ ಅವರಿಗೆ. PWD ಇಲಾಖೆಯಲ್ಲಿ 6 ಕೋಟಿ ರೂಪಾಯಿಗೆ ಎಷ್ಟು ಅನುದಾನದಲ್ಲಿ, ಆ ಅನುದಾನದಲ್ಲಿ ಎಷ್ಟು ಕಾಮಗಾರಿ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥ DPR ಮಾಡ್ತಾರೆ, ಎಸ್ಟಿಮೇಟ್ ಮಾಡ್ತಾರೆ. ಅಷ್ಟಕ್ಕೆ ಟೆಂಡರ್ ಮಾಡೋದು, ಅಷ್ಟಕ್ಕೆ ಕಾಂಟ್ರಾಕ್ಟರ್ ಕೆಲಸ ಮಾಡಲಿಕ್ಕೆ ಆಗೋದು. ರಕ್ಷಿತ್ ಶಿವರಾಮ್ ಅವರೇ, ಸ್ವಲ್ಪ ಯಾರಾದರೂ ನಿಮ್ಮ ಹತ್ತಿರ ಕೂತ್ಕೊಂಡಿರ್ತಾರಲ್ಲ, ನಿಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅವರು ಒಬ್ಬರು PWD ಕಾಂಟ್ರಾಕ್ಟರ್, ಅವ್ರ ಹತ್ರ ಕೇಳಿ ಹೇಗೆ PWD ಕೆಲಸ ಮಾಡ್ತದೆ, ಹೇಗೆ ಟೆಂಡರ್ ಆಗ್ತದೆ, ಹೇಗೆ ಕೆಲಸ ಆಗ್ತದೆ, ಸ್ವಲ್ಪ ಅವ್ರ ಹತ್ರ ತಿಳ್ಕೊಂಡಾದರೂ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಬೇಕಲ್ಲ ರಕ್ಷಿತ್ ಶಿವರಾಮ್ ಅವರು. ಏನೂ ಗೊತ್ತಿಲ್ಲದೆ ಸುಮ್ಮನೆ ಈ ತಾಲೂಕಿನ ಜನರಿಗೆ ಸುಳ್ಳು ಹೇಳಲಿಕ್ಕೆ ನೀವು ಬರಬಾರ್ದು. ಅದರ ಜೊತೆಯಲ್ಲಿ ನನ್ನ ಲೆಕ್ಕದಲ್ಲಿ ಪ್ರಬುದ್ಧ ಪತ್ರಕರ್ತರ ದೇವಿ ಅವರು ಒಂದು ಪ್ರಶ್ನೆ ಕೇಳಿದರು ಅವರಿಗೆ, ನಿಮ್ಮ ಸಚಿವರೇ ಬಂದ್ರಲ್ಲ ಉಪ್ಪಿನಂಗಡಿ ರಸ್ತೆಯನ್ನು ನೋಡಲಿಕ್ಕೆ ಅಂತೇಳಿ. ಇಲ್ಲ ಅವರು ರಸ್ತೆ ನೋಡಲಿಕ್ಕೆ ಬಂದದಲ್ಲ, ಅವರು ಮಸೀದಿ ನೋಡಲಿಕ್ಕೆ ಬಂದದ್ದು ಅಂತ ಹೇಳಿದರು, ನಿಮ್ಮ ಎದುರು ಹೇಳಿದವರು. ಆದರೆ ಇವತ್ತು ನಿಮ್ಮದೇ ಪತ್ರಿಕೆ ವರದಿ ಹೇಳ್ತದೆ, ಗುರುವೆಂಕೆರೆ ಉಪ್ಪಿನಂಗಡಿ ರಸ್ತೆ ದುರಸ್ತಿ, ರಾಷ್ಟ್ರೀಯ ಹೆದ್ದಾರಿ ಕಾಲೋನಿಯಲ್ಲಿ ಆಗಿರುವ ಬದಲಾವಣೆ ಬಗ್ಗೆ ಲೋಕೋಪಯೋಗಿ ಸಚಿವರಿಗೆ ಮನವಿ, ಅವರು ತಕ್ಷಣ ಅದನ್ನು ಆದೇಶ ಮಾಡ್ತೇನೆ ಎನ್ನುವಂಥ, ಶೀಘ್ರದಲ್ಲಿ ಪರಿಹರಿಸ್ತೇನೆ ಎನ್ನುವಂಥ ಆದೇಶವನ್ನು ಸ್ಥಳೀಯ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಕೊಟ್ಟರು ಅಂತ ಹೇಳುವಂಥದ್ದನ್ನು ನಾನು ಹೇಳಿದಂತಲ್ಲ, ನಿಮ್ಮ ಪತ್ರಿಕಾ ವರದಿಗಳು ಹೇಳಿರ್ತಕ್ಕಂಥದ್ದು. ಆಮೇಲೆ ಅವರು ಅಲ್ಲಿ ಹೋಗಿರ್ತಕ್ಕಂಥ ಮಸೀದಿಗೆ ಹೋಗಿರುವ ಸಂದರ್ಭದಲ್ಲೂ ಹೇಳಿದ್ದು ಏನಂತೇಳಿದರೆ, ಉಪ್ಪಿನಂಗಡಿ ಬೆಳ್ತಂಗಡಿ ರಸ್ತೆಯ ಅಭಿವೃದ್ಧಿಗೆ ಶೀಘ್ರದಲ್ಲಿ ಅನುದಾನ ಬಿಡುಗಡೆಗೊಳಿಸ್ತೇನೆ ಅಂತ ಹೇಳಿದ್ದು ನಿಮ್ಮದೇ ಇಲಾಖೆಯ ಸಚಿವರು. ಅದನ್ನು ಬಿಟ್ಟು ಏನು ಹೇಳ್ತೀರಿ, ರಂಗಿನ ಸುಳ್ಳು ಹೇಳಲಿಕ್ಕೆ ಹೊರಡ್ತೀರಿ. ಅವರು ಮಸೀದಿಗೆ ಬಂದರು, ಅಲ್ಲಿ ನಾವು ಮಸೀದಿಯವರ ತಡೆಗೋಡೆಗೆ ನಮಗೆ ಅನುದಾನ ಕೇಳಿದರು, ಅವರ ಇಲಾಖೆ ಅಲ್ಲದ ಇನ್ನೊಂದು ಇಲಾಖೆಯ ಸಚಿವರನ್ನು ಮಾತಾಡಿಸಿ ಆ ಇಲಾಖೆಯಿಂದ 50 ಲಕ್ಷ ರೂಪಾಯಿ ಮುಸಲ್ಮಾನರ ಮಸೀದಿಗೆ ಕೊಡಿಸಿದರು ಅಂತೇಳಿ. ಸ್ವಾಮಿ, ನಿಮಗೆ ನಾಚಿಕೆ ಆಗೋದಿಲ್ವಾ? ಅಂಥ ಒಬ್ಬ ಸಮರ್ಥ ಸಚಿವರಿಗೆ ಅವರ ಇಲಾಖೆ ಅಡಿಯಲ್ಲಿರ್ತಕ್ಕಂಥ ರಸ್ತೆಗೆ ಅನುದಾನವನ್ನು ಅವರು ಕೊಡಲಿಲ್ಲ ಅಂತ ಹೇಳಿದರೆ, ಇದು ನಾನು ಹೇಳ್ತೇನೆ, ಈ ಕ್ಷೇತ್ರದ ಜನರನ್ನು ನೀವು ಸುಳ್ಳಿನ ಹಾದಿಯಲ್ಲಿ ಮಂಗ ಮಾಡಲಿಕ್ಕೆ ಇನ್ನು ಮುಂದೆ ಸಾಧ್ಯ ಇಲ್ಲ. ಇದು ಎಲ್ಲವೂ ನಮ್ಮ ತಾಲೂಕಿನ ಪತ್ರಕರ್ತರು ತಾಲೂಕಿನ ಜನರ ಮುಂದೆ ಇಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ಅವತ್ತು ನಾವು 6 ಕೋಟಿ ರೂಪಾಯಿ ಅನುದಾನ CRF ಅವ್ರು ಹೇಳಿದರು, ಮತ್ತೊಂದು ಮಾತು ಹೇಳಿದರು, ಸೆಂಟ್ರಲ್ ಗೌರ್ಮೆಂಟಿಂದ 6 ಕೋಟಿ ತಂದವರಿಗೆ ಮತ್ತೊಂದು 9 ಕೋಟಿ ತರ್ಬೋದಿತ್ತಲ್ಲ ಅಂತೇಳಿ. ಮತ್ತೆ ಹೇಳ್ತೇನೆ ರಕ್ಷಿತ್ ಶಿವರಾಮ್ ಅವರೇ, ಒಂದು ಇಲಾಖೆಯ ಅನುದಾನ ಹೇಗೆ ಬರ್ತದೆ ಅಂತ ಸ್ವಲ್ಪ ತಿಳ್ಕೊಳ್ಳಿ. CRF ಅಂತ ಹೇಳಿದರೆ ಸೆಂಟ್ರಲ್ ರೋಡ್ ಫಂಡ್. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ರಕ್ಷಿತ್ ಶಿವರಾಮ್ ಅವರೇ, CRF ಅಂತ ಹೇಳಿದರೆ ಸೆಂಟ್ರಲ್ ರೋಡ್ ಫಂಡ್. ಈ ಸೆಂಟ್ರಲ್ ರೋಡ್ ಫಂಡ್ ಇಡೀ ಸ್ಟೇಟಿಗೆ ಕೇಂದ್ರ ಸರ್ಕಾರ ಸುಮಾರು ಒಂದು ಫಿಕ್ಸ್ ಆಗಿರ್ತಕ್ಕಂಥ ಒಂದು ವರ್ಷಕ್ಕೆ ಇಷ್ಟು ಅನುದಾನಗಳನ್ನು ಕೊಡುತ್ತದೆ. ಆ ಅನುದಾನ ಬರುವುದು ಎಲ್ಲಿಗೆ? ರಾಜ್ಯ ಸರ್ಕಾರದ PWD ಇಲಾಖೆಗೆ. ರಾಜ್ಯ ಸರ್ಕಾರದ PWD ಇಲಾಖೆಯ ಸಚಿವರು 224 ವಿಧಾನಸಭಾ ಕ್ಷೇತ್ರದ, ಅಂದರೆ ಅದರಲ್ಲಿ ಮಹಾನಗರ ಪಾಲಿಕೆಯನ್ನು ಹೊರತುಪಡಿಸಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದ ಜನಪ್ರತಿನಿಧಿಗಳಿಗೆ, ಅದು ರೂಲಿಂಗ್ ಪಾರ್ಟಿಯವರಿಗೆ ಒಂದು ಸ್ವಲ್ಪ ಜಾಸ್ತಿ ಅಥವಾ ಅಪೋಸಿಷನ್ ಪಾರ್ಟಿಯವರಿಗೆ ಒಂದು ಸ್ವಲ್ಪ ಕಡಿಮೆ ಎನ್ನುವಂಥದ್ದು ಅವರ ವಿವೇಚನೆ ಬಿಟ್ಟದ್ದು. ಈ ವಿವೇಚನೆಯ ಆಧಾರದಲ್ಲಿ ಸಮಾನ ಹಂಚಿಕೆ ಮಾಡೋದು ಕೇಂದ್ರ ಸರ್ಕಾರ ಅಲ್ಲ ಮಿಸ್ಟರ್ ರಕ್ಷಿತ್ ಶಿವರಾಮ್ ಅವರೇ, ನಿಮ್ಮದೇ ರಾಜ್ಯ ಸರ್ಕಾರದ ಮಂತ್ರಿಗಳು ಅದನ್ನು ವಿವೇಚನೆಯಲ್ಲಿ ಅದನ್ನು ಅನುದಾನ ಹಂಚಿಕೆ ಮಾಡ್ತಾರೆ. ನಮ್ಮ ಇಡೀ ಜಿಲ್ಲೆಯ MLAಗಳಿಗೆ CRF ಅಲ್ಲಿ ಎಲ್ಲರಿಗೂ 6 ಕೋಟಿ ರೂಪಾಯಿ ಬಂದಿದೆ. ಅದರಲ್ಲಿ ನಾನು ಅದನ್ನು ವಿಶೇಷವಾಗಿ ಉಪ್ಪಿನಂಗಡಿ
ಗುರಾಯಣಕೆರೆ ರಸ್ತೆಗೆ ಯಾಕೆ ಇಟ್ಟದ್ದು ಅಂತ ಹೇಳಿದರೆ, ನೀವು ಕೇವಲ ಮಸೀದಿಗೋಸ್ಕರ ಕರ್ಕೊಂಡು ಬಂದ್ರಿ. ನಾನು ಮಸೀದಿಗೋಸ್ಕರ ಅಂತ ಇಟ್ಟದ್ದಲ್ಲ. ಈ ರಸ್ತೆಯಲ್ಲಿ ಎಲ್ಲ ಜಾತಿಯ, ಎಲ್ಲ ಧರ್ಮದ, ಎಲ್ಲ ವ್ಯವಸ್ಥೆಯ ಕೃಷಿಕರು ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಉದ್ಯೋಗಿ ಎಲ್ಲರೂ ಓಡಾಡ್ತಾರೆ ಎನ್ನುವ ಕಾರಣಕ್ಕೋಸ್ಕರ 6 ಕೋಟಿ ರೂಪಾಯಿಯನ್ನು ನಾನು ಉಪ್ಪಿನಂಗಡಿ ಕುವೆಟ್ಟು ಗುರಾಯಣಕೆರೆ ರಸ್ತೆಗೆ ಇಟ್ಟದ್ದು. ಅದರಿಂದಾಗಿ ಸ್ವಲ್ಪ ಅನುದಾನಗಳ ಹಂಚಿಕೆಯ ಸಾಮಾನ್ಯ ಜ್ಞಾನವನ್ನು ಸಹ ರೂಢಿಸಿಕೊಳ್ಳಬೇಕು ರಕ್ಷೇಶ್ವರಮ್ಮ ಅವರು. ಬರೀ ಸುಳ್ಳಿನ ಕಂತೆಯನ್ನು ಹೇಳಬಾರ್ದು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದರ ಜೊತೆಗೆ ರಕ್ಷೇಶ್ವರಮ್ಮ ಅವರು ಹೇಳಿದರು, ಒಬ್ಬ ಜನಪ್ರತಿನಿಧಿಯಾಗಿ ಬೇರೆ ಬೇರೆ ಸಿದ್ದರಾಮಯ್ಯ ಅವರಿಗೆ ಬೈತಾರೆ, ಅವರು ಗುಂಡೂರಾವ್ ಅವರಿಗೆ ಬೈತಾರೆ, ಅವರು ಹೇಗೆ ಯಾವ ಮುಖದಲ್ಲಿ ಅವರ ಸಚಿವರ ಮುಂದೆ ಹೋಗಿ ಅನುದಾನ ಕೇಳ್ತಾರೆ ಅಂತೇಳಿ. ರಕ್ಷೇಶ್ವರಮ್ಮ ಅವರೇ, ಒಂದು ರಾಜಕೀಯ ಪ್ರಬುದ್ಧತೆಯನ್ನು ಬೆಳೆಸಿಕೊಳ್ಳಿ ನೀವು. ಸಿದ್ದರಾಮಯ್ಯ ಅವರು ಮೋದಿಯವರಿಗೆ ಬಾಯಿಗೆ ಬಂದಾಗೆ ಬೈತಾರೆ, ಅಣ್ಣ ಕೇಂದ್ರದಿಂದ ಅನುದಾನ ಕೊಡಿ ಅಂತೇಳಿ ಪ್ರಧಾನಮಂತ್ರಿಯ ಮುಂದೆ ಹೋಗಿ ಅಂಗಲಾಚ್ತಾರಾ ಇಲ್ವಾ? ನಾನು ಅದನ್ನು ತಪ್ಪು ಅಂತ ಹೇಳೋದಿಲ್ಲ. ಸಿದ್ದರಾಮಯ್ಯ ಅವರು ಈ ರಾಜ್ಯದ ಪರವಾಗಿ ಅವರು ಯಾರ ಹತ್ರ ಬೇಕಾದರೂ ಕೇಂದ್ರ ಸಚಿವರ ಹತ್ರ ಭೇಟಿ ಮಾಡಿ ಅನುದಾನ ಕೇಳ್ಬೋದು. ನಿಮ್ಮದೇ ಸಚಿವರು ಸಂತೋಷ್ ಲಾಡ್ ಕೇಂದ್ರ ಸರ್ಕಾರಕ್ಕೆ ಬಾಯಿಗೆ ಬಂದಾಗೆ ಬೈದು, ಸಚಿವರಿಗೆ ಬಾಯಿಗೆ ಬಂದಾಗೆ ಬೈದು ಕೇಂದ್ರದ ಸಚಿವರ ಹತ್ರ ಹೋಗಿ ಅನುದಾನ ಕೇಳ್ತಾರಾ ಇಲ್ವಾ? ಸ್ವಾಮಿ, ಒಬ್ಬ ನಾನು ಜನಪ್ರತಿನಿಧಿಯಾಗಿ, ಸಂವಿಧಾನಿಕವಾಗಿ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿಯಾಗಿ, ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಧಾರದಲ್ಲಿ ಒಬ್ಬ ಜನಪ್ರತಿನಿಧಿಗೆ ಸರ್ಕಾರದ ಯಾವ ಮಂತ್ರಿ ಹತ್ರನೂ ಹೋಗಿ ಅನುದಾನ ಕೇಳತಕ್ಕಂಥ ಹಕ್ಕಿದೆ. ಸಂವಿಧಾನದ ಆಧಾರದಲ್ಲಿ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಶಯದಂತೆ ಸರ್ಕಾರ ಮಾಡಿರ್ತಕ್ಕಂಥ ಜನವಿರೋಧಿ ನೀತಿಯನ್ನು ಟೀಕಿಸುವ ಹಕ್ಕು ಒಬ್ಬ ಜನಪ್ರತಿನಿಧಿಗೆ ಇದೆ ಎನ್ನುವಂಥ ಸಾಮಾನ್ಯ ಪರಿಜ್ಞಾನ ನಿಮಗಿರಲಿ. ನನಗೆ ವಿಶ್ವಾಸ ಇದೆ, ನಾನು ಇವತ್ತಲ್ಲ ನಾಳೆಯೂ ಈ ರಾಜ್ಯದ ಯಾವ ಸಚಿವರನ್ನು, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಅನುದಾನ ಕೇಳ್ತೇನೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ಮತ್ತೊಂದು ಸುಳ್ಳು ಹೇಳಿದರು ಇಲ್ಲಿ ಬಂದು. ಏನು ಸುಳ್ಳು ಅಂತ ಹೇಳಿದರೆ, ತುರ್ತು ಪರಿಸ್ಥಿತಿ, ಅದು ನನ್ನ ಲೆಕ್ಕದಲ್ಲಿ ಪ್ರಬುದ್ಧ ಪತ್ರಕರ್ತರಾಗಿರ್ತಕ್ಕಂಥ ದೇವಿ ಪ್ರಸಾದ್ ಅವರು ಪ್ರಶ್ನೆ ಕೇಳಿರಬೇಕು ನನ್ನ ಲೆಕ್ಕದಲ್ಲಿ. ತುರ್ತು ಪರಿಸ್ಥಿತಿಯ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಅದಕ್ಕೆ ಹೇಳಿದರು. ತುರ್ತು ಪರಿಸ್ಥಿತಿಯ ಬಗ್ಗೆ BJPಯವರು ಭಾಳ ಅದನ್ನು ಖಂಡನೆ ಮಾಡ್ತಾ ಇದ್ದಾರೆ, ನೀವೇನು ಅದನ್ನು ಸಮರ್ಥನೆ ಮಾಡ್ತೀರಿ ಅಂತ ಅದ ಜನರಿಗೆ ಅಭಿಪ್ರಾಯ ಮೂಡಿಸಲಿಕ್ಕೆ ನೀವೇನು ಮಾಡ್ತೀರಿ ಅಂತ ಕೇಳಿರ್ಬೋದು. ಅದಕ್ಕೆ ಅವರು ಕೊಟ್ಟ ಉತ್ತರ, ನಾವು ಉಳುವವನೇ ಹೊಳದೊಡೆ ತಂದಿದ್ದೇವೆ, ಅದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ತಂದಿದ್ದು ಅಂತ. ಸ್ವಲ್ಪ ಹಿಸ್ಟ್ರಿಯನ್ನು ಓದಬೇಕು ರಕ್ಷೇಶ್ವರಮ್ಮ ಅವರು. ತುರ್ತು ಪರಿಸ್ಥಿತಿ ಆಗಿರೋದು ಯಾವ ಇಸುವಿಗೆ? ಭೂ ಸುಧಾರಣೆ ಕಾಯ್ದೆ, ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಬಂದಿರೋದು ಯಾವ ಇಸುವಿಗೆ? 1975 ಜೂನ್ 25ರಿಂದ 1977 ಮಾರ್ಚ್ 21ರವರೆಗೆ ತುರ್ತು ಪರಿಸ್ಥಿತಿ ಈ ದೇಶದಲ್ಲಿದ್ದದ್ದು. ಭೂ ಸುಧಾರಣೆ ಕಾಯ್ದೆ ಪ್ರಾರಂಭ ಆದದ್ದು ಯಾವಾಗ? ಅದರ ಪ್ರಕ್ರಿಯೆ ಪ್ರಾರಂಭ 1950ರಿಂದ 72ರವರೆಗೆ. ಕಾಯ್ದೆಯನ್ನು ಅನುಷ್ಠಾನ ಮಾಡಿದ್ದು 1974ಕ್ಕೆ. ಯಾಕೆ ಸ್ವಾಮಿ ಸುಮ್ಮನೆ ಈ ಪ್ರಬುದ್ಧ ಪತ್ರಕರ್ತರ ಮುಂದೆಯೂ ಕಿವಿಗೆ ಹೂ ಇಡುವಂಥ ಪ್ರಯತ್ನವನ್ನು ಮಾಡ್ತಿರೋದು, ಸುಳ್ಳನ್ನು ಹೇಳ್ತಕ್ಕಂಥ ಕೆಲಸ ಮಾಡ್ತಿರಲ್ಲ, ನಾಚಿಕೆ ಆಗೋದಿಲ್ಲ ನಿಮಗೆ? ಪ್ರಾಯಶಃ ಇವತ್ತು ಅದರ ಜೊತೆ ಹೇಳಿದರು, ನಾನು ಅದು ತಂದೆ ಇದು ತಂದೆ ಅಂತೇಳಿ. ನಾನು ಹೇಳ್ತೇನೆ, ಶಿರ್ಲಾಲಲ್ಲಿ ಒಂದು 50 ಲಕ್ಷ ರೂಪಾಯಿ ಒಂದು ಕಾಂಕ್ರೀಟಿಗೆ ಅನುದಾನ, 50 ಲಕ್ಷ ರೂಪಾಯಿ. ನಡದಲ್ಲಿ ಒಂದು 3 ಕೋಟಿ ರೂಪಾಯಿಯ ರಸ್ತೆಯ ಕಾಮಗಾರಿ, ಒಂದು 2 ಕಡೆಯಲ್ಲಿ ತಡೆಗೋಡೆ, ಒಂದು ವೆಂಟೆಡ್ ಡ್ಯಾಮ್. ಇಷ್ಟು ಅನುದಾನಗಳು ಬಂದಿದೆ. ಇದು ನೀವು ತಂದದ್ದಲ್ಲ. ಈ ಕ್ಷೇತ್ರದ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಹರೀಶ್ ಕುಮಾರ್ ಅವರು, ಅವರ ಲೆಟರಲ್ಲಿ ಬಂದಿರತಕ್ಕಂಥ ಅನುದಾನ ನಾನು ಒಪ್ಪಿಕೊಳ್ತೇನೆ. ಈ ಕ್ಷೇತ್ರಕ್ಕೆ ಒಂದಷ್ಟು ಸಣ್ಣ ಪುಟ್ಟ ಅನುದಾನಗಳು ಬಂದದ್ದು ಹರೀಶ್ ಕುಮಾರ್ ಅವರು ತಂದದ್ದು ಎನ್ನುವಂಥದ್ದು ನಾನು ಒಪ್ಪಿಕೊಳ್ತೇನೆ. ಹರೀಶ್ ಕುಮಾರ್ ಅವರು ಒಂದು 3-4 ಅನುದಾನಗಳನ್ನು ಇಲ್ಲಿ ತಂದಿದ್ದಾರೆ, ಅದನ್ನು ಅವರು ಅನುಷ್ಠಾನ ಮಾಡುವಂಥ ಕೆಲಸ. ಅದನ್ನು ಯಾಕೆ ನೀವು ಎಲ್ಲ ನಾನು ತಂದಿದ್ದೇನೆ ಅನ್ನುವಂಥದ್ದನ್ನು ಈ ತಾಲೂಕಿನ ಜನರ ಮುಂದೆ ಹೇಳ್ತೀರಿ ಸುಮ್ಮನೆ? ಅದರ ಜೊತೆ ಹೇಳಿದರು, ನಾವು ದ್ವಿಭಾಷಾ ಶಾಲೆಗಳನ್ನು ನಾವು ಪ್ರಾರಂಭ ಮಾಡಿದ್ವಿ, ಸುಮಾರು 16 ಶಾಲೆಗೆ ಅನುದಾನ ಕೊಟ್ವಿ ಅಂತ. ನಾನು ಶಿಕ್ಷಣ ಸಚಿವರಿಗೆ ಅವತ್ತು ಸಹ ನಾನು ಅಭಿನಂದನೆ ಸಲ್ಲಿಸಿದ್ದೆ. ಇಂಗ್ಲೀಷ್ ಮಾಧ್ಯಮದ ಮೀಡಿಯಮನ್ನು ನೀವು ಶಾಲೆಗಳಿಗೆ ಕೊಡಬೇಕು ಅಂತೇಳಿ ನೀವು ಕೊಟ್ಟಿದ್ದೀರಿ, ಅದಕ್ಕೆ ನಾನು ಅಭಿನಂದನೆಯನ್ನು ಸಹ ಸಲ್ಲಿಸಿದ್ದೆ. ಆದರೆ ರಕ್ಷೇಶ್ವರಮ್ ಅವರು ನೆನ್ಪಿಟ್ಕೊಳ್ಳಿ, BJP ಗೌರ್ಮೆಂಟಲ್ಲಿ ಈ ರಾಜ್ಯದಲ್ಲಿ 1283 ಶಾಲೆಗಳನ್ನು ಕೊಟ್ಟಿರಿ. ನೀವು ಕೊಟ್ಟದ್ದು 4600 ಚಿಲ್ಲರೆ ಶಾಲೆಗಳು.
ನಾವು ಕೊಟ್ಟದ್ದು 1293 ಶಾಲೆಗಳು, ಇಂಗ್ಲೀಷ್ ಮೀಡಿಯಂ ಶಾಲೆಗಳು. ವ್ಯತ್ಯಾಸ ಇದೆ ರಕ್ಷಿತ್ ಶಿವರಾಮ್ ಅವರೇ. BJP ಗೌರ್ಮೆಂಟ್ ಕೊಟ್ಟಿರ್ತಕ್ಕಂಥ 1283 ಇಂಗ್ಲೀಷ್ ಮೀಡಿಯಂ ಶಾಲೆಗಳಿಗೆ ಟೀಚರ್ಸನ್ನು ಕೊಟ್ಟು ಗ್ರ್ಯಾಂಟ್ ಕೊಟ್ಟು ಅವರಿಗೆ ಶಾಲೆ ಆರಂಭ ಮಾಡಲಿಕ್ಕೆ ಅನುಮತಿ ಕೊಟ್ಟದ್ದು. ನೀವು 4600 ಶಾಲೆಗಳನ್ನು ಕೊಟ್ಟಿರುವುದು, ಯಾವುದೇ ಅನುದಾನಗಳಿಲ್ಲ, ಟೀಚರ್ಗಳನ್ನು ನಾವು ಕೊಡುವುದಿಲ್ಲ, ಶಾಲಾಭಿವೃದ್ಧಿ ಸಮಿತಿಯವರೇ ನೀವು ಇಂಗ್ಲೀಷ್ ಮೀಡಿಯಂ ಪ್ರಾರಂಭ ಮಾಡಿ ಎನ್ನುವಂಥ ಆದೇಶವನ್ನು ಕೊಟ್ಟಿರುವುದು ನಿಮ್ಮ ಸರ್ಕಾರ. ನಾನು ಖಂಡಿತವಾಗಿ ಇದನ್ನು ರಾಜಕಾರಣಕ್ಕೆ ತಗೊಳ್ಳೋದಿಲ್ಲ. ನೀವು ಅನುದಾನ ಕೊಡದಿದ್ದರೂ ಗ್ರಾಮೀಣ ಪ್ರದೇಶದಲ್ಲಿ ನೀವು ಶಾಲೆ ಪ್ರಾರಂಭ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ, ಅದಕ್ಕೆ ನಾನು ಶಿಕ್ಷಣ ಸಚಿವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಆದರೆ ತಾಲೂಕಿನ ಜನರಿಗೆ ತಪ್ಪು ಮಾಹಿತಿಯನ್ನು ನೀವು ಕೊಡಬೇಡಿ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದರ ಜೊತೆಗೆ ಬೆಳ್ತಂಗಡಿಯಲ್ಲೊಂದು ನಾವು ಏಕಲವ್ಯ ಶಾಲೆಯನ್ನು ಮಾಡಲಿಕ್ಕೆ ಉಸ್ತುವಾರಿ ಸಚಿವರು ಭಾಳ ಪ್ರಯತ್ನ ಮಾಡಿದ್ದಾರೆ. ನಾವು ಕಲ್ಲೇರಿಯಲ್ಲಿ ಏಕಲವ್ಯ ಶಾಲೆ ಮಾಡ್ತೀವಿ ಅಂದರೆ ಸುಮ್ಮನೆ ಈ ರೀತಿ ಸುಳ್ಳುಗಳನ್ನು ಹೇಳಲಿಕ್ಕೆ ಬರಬೇಡಿ. ಏಕಲವ್ಯ ಶಾಲೆ ಬರುವುದು ಸೆಂಟ್ರಲ್ ಗೌರ್ಮೆಂಟಿಂದ. ನಮ್ಮ MP ಅವರು ಪತ್ರದ ಮುಖೇನ DC ಅವರಿಗೆ ಪತ್ರ ಬರೆದು ನಮಗೆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಕಲವ್ಯ ಶಾಲೆಗೆ ಜಾಗ ಕೊಡಿ, 15 ಎಕರೆ ಜಾಗ ಕೊಡಿ ಅಂತ ಕೇಳಿದರು. ಅದೇ ಸಂದರ್ಭದಲ್ಲಿ ನನಗೆ ಗೊತ್ತಾಗಿ ನಾನು MP ಅವರ ಹತ್ರ ಹೋಗಿ ನಾನು ರಿಕ್ವೆಸ್ಟ್ ಮಾಡಿದೆ, ನಮ್ಮ ತಾಲೂಕಿಗೆ ಆ ಏಕಲವ್ಯ ಶಾಲೆಯನ್ನು ಕೊಡಿ ಅಂತೇಳಿ. ತಕ್ಷಣಕ್ಕೆ ಆಯಿತು ಅಂತೇಳಿ ಒಪ್ಪಿಕೊಂಡರು. AC ಅವರಿಗೆ ಮತ್ತು ತಹಸೀಲ್ದಾರಿಗೆ ಹೇಳಿ ಇಂದಬೆಟ್ಟುವಿನಲ್ಲಿ 15 ಎಕರೆ ಜಾಗ ಇದೆ ಎನ್ನುವಂಥದ್ದನ್ನು ಐಡೆಂಟಿಫಿಕೇಷನ್ ಮಾಡಿ ಅದನ್ನು ಏಕಲವ್ಯ ಶಾಲೆಗೆ ಮೀಸಲಿರಿಸಬೇಕೆನ್ನುವಂಥ ಪ್ರಯತ್ನವನ್ನು ಮಾಡಿದ್ವಿ. ಅರಣ್ಯ ಇಲಾಖೆಯ ನಡುವೆ ಸಮನ್ವಯದ ಕೊರತೆಯಿಂದಾಗಿ ಅಲ್ಲಿ ಅರಣ್ಯ ಬರ್ತದೆ ಎನ್ನುವಂಥ ಕಾರಣಕ್ಕೋಸ್ಕರ ಈಗ ಅದನ್ನು ಇನ್ನೂ RTC ಆಗದಂಥ ಪರಿಸ್ಥಿತಿಯಲ್ಲಿದೆ. ಆದರೆ ಈ ರೀತಿ ಯಾರೋ ಹುಟ್ಟಿಸಿದ ಮಗುವಿಗೆ ತಂದೆ ಆಗಲಿಕ್ಕೆ ಹೋಗಬೇಡಿ ರಕ್ಷಿತ್ ಶಿವರಾಮರೇ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ನಾವು ಆಸ್ಪತ್ರೆಯ ಬಗ್ಗೆ ಮಾತಾಡಿ ಅದು ಮಾಡ್ತೇವೆ, ಇದು ತಾಲೂಕಿನ ಆಸ್ಪತ್ರೆಯ ದೃಷ್ಟಿಯಿಂದ ಈಗಾಗಲೇ ಒಂದಷ್ಟು ಅನುದಾನಗಳು ಬೇಕು ಎನ್ನುವಂಥ ಬೇಡಿಕೆಯನ್ನು ನಾನು ಸಚಿವರಿಗೆ ಕೊಟ್ಟಿದ್ದೆ. ನಾನು ಆ ಕಾರಣಕ್ಕೋಸ್ಕರ ತಾಲೂಕಿನ ಆರೋಗ್ಯ ಇಲಾಖೆ ಆರೋಗ್ಯ ಹಾಸ್ಪಿಟ್ಲ್ನಲ್ಲಿ ಒಂದು ಶವಾಗಾರ ಆಗಬೇಕು, ಒಂದು ಮಾರ್ಚರಿ ಆಗಬೇಕೆನ್ನುವಂಥ ಕಾರಣಕ್ಕೋಸ್ಕರ ಮತ್ತು ಒಂದು ಶೀತಲೀಕರಣ ವ್ಯವಸ್ಥೆ ಕೋಲ್ಡ್ ಸ್ಟೋರೇಜ್ ಆಗಬೇಕೆನ್ನುವಂಥ ಕಾರಣಕ್ಕೋಸ್ಕರ ಇನ್ನು ಸರ್ಕಾರದಿಂದ ಅನುದಾನ ಬರುವುದು ತಡ ಆಗ್ತದೆ ಎನ್ನುವ ಕಾರಣಕ್ಕೋಸ್ಕರ ಈಗಾಗಲೇ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ನ ಅನುದಾನದಲ್ಲಿ ಸುಮಾರು 60 ಲಕ್ಷ ರೂಪಾಯಿಯನ್ನು ನಾನು ಶವಾಗಾರದ ನಿರ್ಮಾಣಕ್ಕೋಸ್ಕರ ಈಗಾಗಲೇ ಯೋಜನೆ ಮಾಡಿ ಜಿಲ್ಲಾ ಪಂಚಾಯತಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಅದನ್ನು ಆದಷ್ಟು ಬೇಗ ಅನುಷ್ಠಾನಗೊಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದರ ಜೊತೆಗೆ ಕೊನೆಯದಾಗಿ ಅವರು ಮತ್ತೆ ಕಾಲು ಕೆರೆದು ಜಗ್ಗಳಕ್ಕೆ ಬಂದಿದ್ದಾರೆ. ಯಾವುದು ಹೇಳಿದರೆ 40% ಅಂತ ಹೇಳಿದ್ದಾರೆ. ಮತ್ತೆ ಹೇಳ್ತೇನೆ ರಕ್ಷಿತ್ ಶಿವರಾಮ್ ಅವರೇ, ಅವತ್ತು ಹೇಳಿದ್ದೆ, ಮತ್ತೆ ನೆನಪು ಮಾಡಿಕೊಳ್ಳಿ, ನಾನು ನನ್ನ ಕುಟುಂಬ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಕುಟುಂಬ. ಅವತ್ತು ನೀವು ಹೇಳಿದ್ರಿ 40% ಅಂತೇಳಿ ಚುನಾವಣೆ ಸಂದರ್ಭದಲ್ಲಿ, ಅವತ್ತು ಸವಾಲು ಹಾಕಿದ್ದೆ. ಇವತ್ತು ಹೇಳ್ತೇನೆ, ನಿಮ್ಮ ಸರ್ಕಾರ ಇದೆ, ನಿಮಗೆ ತಾಕತ್ತಿದ್ರೆ ದಮ್ಮಿದ್ರೆ 40%ನ ಬಗ್ಗೆ ನಿಮ್ಮ ಸರ್ಕಾರದ ಮೂಲಕ CID ತನಿಖೆ ಮಾಡಿಸ್ತೀರಾ, ಲೋಕಾಯುಕ್ತದ ಮೂಲಕ ತನಿಖೆ ಮಾಡಿಸ್ತೀರಾ, ವಿಶೇಷ ತನಿಖಾ ದಳ SIT ಮಾಡಿ ತನಿಖೆ ಮಾಡಿಸ್ತೀರಾ? ನಾನು ರೆಡಿ ಇದ್ದೇನೆ, ನನ್ನ ಕುಟುಂಬ ರೆಡಿ ಇದೆ. ನಾನು ಬೆಳಿಗ್ಗೆ ಎದ್ದು ಲೋಕಾಯುಕ್ತದಲ್ಲಿ ಇವತ್ತು ನಾಳೆ ಜೈಲಿಗೆ ಹೋಗಲಿಕ್ಕೆ ಇರ್ತಕ್ಕಂಥ ಶಿಕ್ಷೆಯನ್ನು ಅನುಭವಿಸಲಿಕ್ಕೆ ಇರ್ತಕ್ಕಂಥ ಪಿತಾಂಬರ ಯರಾಜೆ ಮನೆಯಿಂದ ಬರುವವನಲ್ಲ ನಾನು. ನಿಮ್ಮ ಕುಟುಂಬ ಯಾವಾಗ ಜೈಲಿಗೆ ಹೋಗ್ತದೆ ಅನ್ನುವಂಥದ್ದನ್ನು ತಪ್ಪಿಸಲಿಕ್ಕೆ ವಕೀಲರ ತಂಡ ಕಟ್ಟಿಕೊಂಡು ತಿರುಗುವಂಥವ್ರು ನೀವು, ನಾನಲ್ಲ. ಇವತ್ತು ಮತ್ತೆ ಹೇಳ್ತೇನೆ ರಕ್ಷಿತ್ ಶಿವರಾಮ್ ಅವರೇ, ನಾನು ಇವತ್ತು ರೆಡಿ ಇದ್ದೇನೆ, ಲೋಕಾಯುಕ್ತ ತನಿಖೆ ಎದುರಿಸಲಿಕ್ಕೂ ರೆಡಿ ಇದ್ದೇನೆ, CID ತನಿಖೆ ಎದುರಿಸಲಿಕ್ಕೂ ರೆಡಿ ಇದ್ದೇನೆ, SIT ತನಿಖೆ ಎದುರಿಸಲಿಕ್ಕೂ ರೆಡಿ ಇದ್ದೇನೆ. ಆದರೆ ಒಂದು ಮಾತು ಹೇಳಿ ಕೇಳಿ, ಗಾಳಿಯಲ್ಲಿ ಗುಂಡು ಹಾಕ್ತಕ್ಕಂಥ ಕೆಲಸ ಮಾಡಬೇಡಿ. ಗಾಳಿಯಲ್ಲಿ ಗುಂಡು ಹಾಕ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡಿದರೆ ನಾನು ಖಂಡಿತವಾಗಿಯೂ ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟ ಮಾಡ್ತೇನೆ. ಅದರ ಜೊತೆಗೆ 2028ಕ್ಕೆ ನನಗೆ ವಿಶ್ವಾಸ ಇದೆ, ಈ ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ತಾರೆ. ಅವತ್ತು ನಿಮ್ಮ ಕುಟುಂಬ ಎಷ್ಟು ಭ್ರಷ್ಟಾಚಾರ ಮಾಡಿದೆ ಅನ್ನುವಂಥದ್ದನ್ನು ಬಯಲಿಗೆಳೆಯುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಅವತ್ತು ಮಾಡ್ತೇನೆ ಅನ್ನುವಂಥ ಮಾತನ್ನು ಸಹ ನಾನು ಈ ಸಂದರ್ಭ ಹೇಳ್ತೇನೆ. ಇವತ್ತು ತಾಲೂಕಿನ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾ ಮೊನ್ನೆ ಒಂದು ಹೇಳಿದರು, ಮಾಳಿಗೆಯಲ್ಲಿ ನಾವು
ನಮ್ಮ ಸರ್ಕಾರ ಬಂದು ಅವರಿಗೆ ವಿದ್ಯುತ್ ಸಂಪರ್ಕವನ್ನು ಕೊಡ್ತಾ ಇದ್ದೇವೆ ಅಂತೇಳಿ. ನಾನು ಹೆಚ್ಚು ಮಾತಾಡೋದಿಲ್ಲ. ನಮ್ಮ ಜಿಲ್ಲೆಯ ಜನ ಒಪ್ಪಿಕೊಂಡಿರ್ತಕ್ಕಂಥ ದಿನ ಬೆಳಿಗ್ಗೆ ಆದರೆ ಓದುವಂಥ ಪತ್ರಿಕೆ ಉದಯವಾಣಿ ಪತ್ರಿಕೆ. ಉದಯವಾಣಿ ಪತ್ರಿಕೆಯಲ್ಲಿ ಭಾಳ ಚೆನ್ನಾಗಿ ಆ ಮಾಳಿಗೆಯ ವಿದ್ಯುತ್ ಸಂಪರ್ಕದ ಪ್ರಕ್ರಿಯೆಗಳು ಹೇಗೆ ಪ್ರಾರಂಭ ಆಯಿತು ಅಂತೇಳಿ ವಿವರವಾಗಿ ಹೇಳಿದ್ದಾರೆ. ರಕ್ಷಿತ್ ಶಿವರಾಮರು ಹೇಳ್ತೇನೆ, ಬೆಳಿಗ್ಗೆ ಎದ್ದು ಒಂದು 2-3 ಪತ್ರಿಕೆಯನ್ನು ಓದುವಂಥ ಹವ್ಯಾಸವನ್ನಾದರೂ ಇಟ್ಕೊಳ್ಳಿ. ಆ ಪತ್ರಿಕೆ ಓದಿದರೆ ನಾವು ಮಾಡಿದ್ದು ಅಂತ ಹೇಳ್ಕೊಳ್ತಾ ಇರಲಿಲ್ಲ. ಉದಯವಾಣಿಯಲ್ಲಿ ಭಾಳ ಚೆನ್ನಾಗಿ 2016ಕ್ಕೆ ಪ್ರಾರಂಭಗೊಂಡು 2017ಕ್ಕೆ ಏನಾಯಿತು, 2019ರಲ್ಲಿ ಶಾಸಕರಾಗಿದ್ದ ಹರೀಶ್ ಪೂಂಜ್ ಅವರು ವನ್ಯಜೀವಿ ಮಂಡಳಿಯಲ್ಲಿ ಕಡತ ಬಾಕಿ ಇರುವ ಕುರಿತು CM ಯಡಿಯೂರಪ್ಪನವರಿಗೆ ಮನವಿ ಮಾಡಿ ಪ್ರಸ್ತಾವನೆಯನ್ನು ಅನುಮತಿ ದೊರೆಯುವಂತೆ ಮಾಡಿದ್ದರು ಅಂತ ಪತ್ರಿಕೆಯಲ್ಲಿ ಹೇಳಿದೆ. ಡಾಕ್ಯುಮೆಂಟ್ ನನ್ನ ಹತ್ರ ಬೇಕಾದಷ್ಟು ಡಾಕ್ಯುಮೆಂಟ್ಗಳಿದೆ, ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಗಳು. ಎಲ್ಲವನ್ನು ಯಾರೋ ಮಾಡಿದ್ದನ್ನು ನಾನೇ ಅಪ್ಪ ಅಂತ ಹೇಳಿಕೊಂಡು ಹೋಗುವಂಥ ಪರಿಪಾಠವನ್ನು ನೀವು ಬಿಡಬೇಕು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವು 3,500 ಕೋಟಿ ರೂಪಾಯಿ ಅನುದಾನ ತಂದಿರೋದು ಬೋಗಸ್ ಅಂತ ಹೇಳಿದ್ರಿ, ಬುರುಡೆ ಅಂತ ಹೇಳಿದ್ರಿ. ನಿಮ್ಮ ಹತ್ರ ನಾವು ಇಷ್ಟೇ ವಿನಂತಿ ಮಾಡೋದು, ನಿಮ್ಮ ಬೆಳ್ತಂಗಡಿಯಿಂದ ಹತ್ತಿರದಲ್ಲಿರ್ತಕ್ಕಂಥ ಕೊಯ್ಯೂರು ಗ್ರಾಮ ಇದೆ, ಒಂದು ಸಲ ನಿಮ್ಮ ಕಾರ್ಯಕರ್ತರ ಜೊತೆ ಹೋಗಿ ಅಲ್ಲಿ ಆ ಒಂದು ಗ್ರಾಮಕ್ಕೆ ಎಷ್ಟು ಅನುದಾನ ಬಂದಿದೆ ಅಂತ ಕೇಳಿ. ಕೊಯ್ಯೂರು ಗ್ರಾಮಕ್ಕೆ 60 ಕೋಟಿ ರೂಪಾಯಿ ನನ್ನ ಅವಧಿಯಲ್ಲಿ ಅನುದಾನ ಬಂದಿದೆ. ಒಂದು ಬೂತ್ ಹೇಳ್ತೇನೆ ನಾನು, ಮಲವಂತಿಗೆ ಗ್ರಾಮದ ಎಳನೀರು ಬೂತಿಗೆ ಒಂದು ಸಲ ಹೋಗಿ ಭೇಟಿ ಕೊಡಿ. ಒಂದು ಬೂತು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅಷ್ಟು ಅನುದಾನವನ್ನು ನೋಡಿಲ್ಲ. 11 ಕೋಟಿ ರೂಪಾಯಿ ಅನುದಾನ ಒಂದು ಎಳನೀರಿನ ಒಂದು ಬೂತಿಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಅವಧಿಯಲ್ಲಿ. ನೀವು ನನ್ನ ಜೊತೆ ಬಂದರೆ ನಾನು ಗ್ರಾಮದಲ್ಲಿ 2018ರಿಂದ 2023ವರೆಗೆ ಆ ಗ್ರಾಮಗಳಲ್ಲಿ ಎಷ್ಟು ಅಭಿವೃದ್ಧಿ ಮಾಡಿದ್ದೇನೆ ಅನ್ನುವಂಥದ್ದನ್ನು ನಾನು ಭಾಳ ಘಂಟಾಘೋಷವಾಗಿ ನಿಮ್ಮ ಎದುರು ಹೇಳ್ತೇನೆ. ಅದಕ್ಕೋಸ್ಕರ ರಕ್ಷಿತ್ ಶಿವರಾಮ್ ಅವ್ರಿಗೆ ಹೇಳ್ತೇನೆ, ಬೆಳ್ತಂಗಡಿ ತಾಲೂಕಿನಲ್ಲಿ ಸ್ವಲ್ಪ ಸ್ಟಡಿ ಮಾಡಿ. 81 ಗ್ರಾಮ ಇದೆ, ಅದು ನಾರಾವಿಯಿಂದ ಹಿಡಿದು ಶಿಬಾಜೆವರೆಗೆ ಇದೆ, ಚಾರ್ಮಾಡಿಯಿಂದ ಹಿಡಿದು ತೆಕ್ಕಾರ್ನವರೆಗೆ ಬೆಳ್ತಂಗಡಿ ತಾಲೂಕು ಇದೆ. ರಕ್ಷಿತ್ ಶಿವರಾಮ್ ಅವರೇ 81 ಗ್ರಾಮ, 241 ಬೂತ್ ರಕ್ಷಿತ್ ಶಿವರಾಮ್ ಅವರೇ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿದೆ. ಒಂದು ಪಟ್ಟಣ ಪಂಚಾಯತ್ ಇದೆ. ಈ ಎಲ್ಲ ಗ್ರಾಮಗಳಿಗೆ ಒಂದು ಸಲ ನೀವು ಪ್ರಾಮಾಣಿಕ ಭೇಟಿ ಮಾಡಿದರೆ, ಒಳ್ಳೆ ಮನಸ್ಸಿನಿಂದ ಭೇಟಿ ಮಾಡಿದರೆ 2023ರ ಅವಧಿಯಲ್ಲಿ ಹರೀಶ್ ಪೂಂಜರದ್ದು ಎಷ್ಟು ಅನುದಾನಗಳು ಬಂದಿದೆ, ಎಷ್ಟು ಅಭಿವೃದ್ಧಿ ಆಗಿದೆ ಎನ್ನುವಂಥದ್ದು ಖಂಡಿತವಾಗಿಯೂ ನಿಮ್ಮ ಬಾಯಿಯಲ್ಲಿ ಬರದಿದ್ದರೂ ನಿಮ್ಮ ಮನಸ್ಸಿಗೆ ಅರ್ಥ ಆದೀತು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಪ್ರಾಯಶಃ ಅದನ್ನು ಹೇಳಲಿಕ್ಕೆ ಹೋದರೆ ನನಗೆ ಒಂದು 3 ಗಂಟೆ ಬೇಕಾಗಿದ್ದು. ಬೆಳ್ತಂಗಡಿ ತಾಲೂಕಿನ ಅಭಿವೃದ್ಧಿಯ ಅನುದಾನಗಳು ಬಂದದ್ದನ್ನು ಹೇಳಿಕೊಂಡು ಇಲಾಖಾವಾರು ಹೇಳಿಕೊಂಡು ಹೋದರೆ ನಾನು 3 ಗಂಟೆ ಬೇಕಾದೀತು. ನಾನು ಅದನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಆದರೆ ಈ ಕ್ಷೇತ್ರದ ಜನರಿಗೆ ಗೊತ್ತಿದೆ ಹರೀಶ್ ಪೂಂಜರ ಅವಧಿಯಲ್ಲಿ ಎಷ್ಟು ಅಭಿವೃದ್ಧಿಗೆ ಅನುದಾನಗಳು ಬಂದಿದೆ, ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿಯಲ್ಲಿ ವಂಚನೆಯನ್ನು ಈ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆಯಲ್ಲಿ ರಕ್ಷಿತ್ ಶಿವರಾಮ್ ಅವರು ಹೇಳ್ತಾರೆ ಬೆಳ್ತಂಗಡಿಗೆ ಮತ್ತು ರಾಜ್ಯದಲ್ಲಿ ಅನುದಾನ ಬರ್ತಾ ಇದೆ ಅಂತೇಳಿ. ಒಂದು ಕಡೆಯಲ್ಲಿ ಇವ್ರದೇ BR ಪಾಟೀಲ್ MLA, ಕಾಂಗ್ರೆಸ್ನ MLA ಹೇಳ್ತಾರೆ ಅನುದಾನ ಬರ್ತಾ ಇಲ್ಲ. NY ಗೋಪಾಲಕೃಷ್ಣ ಅವರು ಹೇಳ್ತಾರೆ ಚರಂಡಿ ಮಾಡಲಿಕ್ಕೂ ಅನುದಾನ ಬರ್ತಾ ಇಲ್ಲ ಅಂತೇಳಿ. ಇನ್ನೊಬ್ಬ MLA ಹೇಳ್ತಾರೆ ನೀವು ಅನುದಾನ ಕೊಡಲಿದ್ದಿಲ್ಲ ಅಂದರೆ ನಾನು ಸುಸೈಡ್ ಮಾಡಿಕೊಡ್ತೇನೆ ಅಂತೇಳಿ. ಇದು BJP MLAಗಳು ಹೇಳಿದ್ದಲ್ಲ ರಕ್ಷಿತ್ ಶಿವರಾಮ್ ಅವರೇ, ಇದು ಹೇಳಿದ್ದು ಕಾಂಗ್ರೆಸ್ನ ಜನಪ್ರತಿನಿಧಿಗಳು, ಕಾಂಗ್ರೆಸ್ನ MLAಗಳು ಹೇಳಿರ್ತಕ್ಕಂಥದ್ದು. ಅದರಿಂದಾಗಿ ಇಷ್ಟು ಸ್ಪಷ್ಟವಾಗಿ ಹೇಳ್ತೇನೆ, ಈ ರಾಜ್ಯದಲ್ಲಿ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಸರ್ಕಾರ ಗಮನ ಕೊಡ್ತಾ ಇಲ್ಲ, ಈ ಸರ್ಕಾರ ಕಾರ್ಯವನ್ನು ಮಾಡ್ತಾ ಇಲ್ಲ. ಈ ರೀತಿಯ ಬೋಗಸ್ ಸರ್ಕಾರ, ಈ ರೀತಿಯ ಸುಳ್ಳಿನ ಸರದಾರ ಎನ್ನುವ ಹೆಸರು ರಕ್ಷಿತ್ ಶಿವರಾಮ್ ಅವರಿಗೆ ಸಲ್ಲುವಂಥದ್ದು. ಈ ರೀತಿಯ ಸುಳ್ಳನ್ನು ಮತ್ತೆ ಈ ಪ್ರಬುದ್ಧ ಪತ್ರಕರ್ತರ ಮುಂದೆ ಹೇಳಬೇಡಿ, ಪ್ರಬುದ್ಧ ಈ ಕ್ಷೇತ್ರದ ಜನರ ಮುಂದೆ ಈ ಸುಳ್ಳನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಬೇರೆ ಏನಾದರೂ ಇದ್ದರೆ ಕೇಳಿ. ನೋಡಿ, ಈ ಜಿಲ್ಲೆಯಲ್ಲಿ ಸುಮಾರು 10,000ಕ್ಕಿಂತಲೂ ಹೆಚ್ಚು ಕಾರ್ಮಿಕರು ಇವತ್ತು ಕೆಲಸ ಇಲ್ಲದೆ ಮನೆಯಲ್ಲಿದ್ದಾರೆ. ಈ ಜಿಲ್ಲೆಯಲ್ಲಿ ಮರಳಿನ ಮತ್ತು ಕೆಂಪು ಕಲ್ಲಿನ ಅಭಾವ ಆಗಿದೆ ಎನ್ನುವಂಥ ಕಾರಣಕ್ಕೋಸ್ಕರ ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಭೇಟಿ ಮಾಡಿದ್ವಿ. ಹೋಮ್ ಮಿನಿಸ್ಟ್ರು ಮೊನ್ನೆ ಬಂದಾಗಲೂ ಅವರ ಗಮನಕ್ಕೆ ತಂದಿದ್ವಿ. ಇಲಾಖೆ ಅಧಿಕಾರಿಗಳಿಗೂ ನಾವು ಗಮನಕ್ಕೆ ತಂದಿದ್ವಿ.
ಆಮೇಲೆ ಭಾರತೀಯ ಜನತಾ ಪಾರ್ಟಿ ಇಡೀ 2 ಜಿಲ್ಲೆಗಳಲ್ಲಿ ಪಂಚಾಯತ್ನಲ್ಲೂ ಪ್ರತಿಭಟನೆಗಳನ್ನು ನಾವು ಮಾಡಿದ್ವಿ. ಮೊನ್ನೆ ತಾಲೂಕು ಕೇಂದ್ರದಲ್ಲೂ ಪ್ರತಿಭಟನೆಯನ್ನು ಮಾಡಿದ್ವಿ. ವಿವಿಧ ಸಂಘಟನೆಗಳು ಸಹ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಸಂದರ್ಭದಲ್ಲಿ ಸ್ಪೀಕರ್ ಅವರೊಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು, 10 ದಿವಸದಲ್ಲಿ ಇದನ್ನು ಇತ್ಯರ್ಥ ಮಾಡ್ತೇವೆ ಅಂತ ಹೇಳಿದರು. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ KDPಯಲ್ಲೂ ಹೇಳಿದರು 6 ದಿವಸದಲ್ಲಿ ಇದನ್ನು ಬಗೆಹರಿಸ್ತೇವೆ ಅಂತ ಹೇಳಿದರು. ಇವತ್ತಿನವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸೊಲ್ಯೂಷನನ್ನು ಕಂಡುಕೊಳ್ಳಿಲ್ಲ. ಪ್ರಾಯಶಃ ಇದರಲ್ಲಿ ಅವರ ಜುಗುಲ್ಬಂದಿ ಇದೆ ಅಂತ ನಾನು ತಿಳ್ಕೊಳ್ತೇನೆ. ಇದರ ಕ್ರೆಡಿಟ್ ಯಾರಿಗೆ ಸಿಗಬೇಕೆನ್ನುವಂಥ ಕ್ರೆಡಿಟ್ ವಾರಲ್ಲಿ ಇದ್ದಾರೆ ಅವರು. ಯಾಕಂದರೆ ಇಲ್ಲಿ ನೋಡಿದ್ರಲ್ಲ ನೀವು, ಅದೇ ರೀತಿ ಅವರು ಸಹ ಕ್ರೆಡಿಟ್ ವಾರಲ್ಲಿ ಇದ್ದಾರೆ. ಇದನ್ನು ಪರಿಹಾರ ಖಾದರ್ ಅವರು ಮಾಡಿದರೆ ಖಾದರ್ ಅವರಿಗೆ ಕ್ರೆಡಿಟ್ ಬೇಕೋ, ದಿನೇಶ್ ಗುಂಡೂರು ಅವರಿಗೆ ಕ್ರೆಡಿಟ್ ಬೇಕೋ ಎನ್ನುವಂಥದ್ದು ನನಗೆ ಗೊತ್ತಿಲ್ಲ. ಆ ಕ್ರೆಡಿಟ್ ವಾರಗಳನ್ನು ಬದಿಗಿಟ್ಟು ಈ ಜಿಲ್ಲೆಯ ಜನರ ಹಿತದೃಷ್ಟಿಯಿಂದ ಆದಷ್ಟು ಬೇಗ ಕಡಿಮೆ ದರದಲ್ಲಿ ಕೆಂಪು ಕಲ್ಲು ಮತ್ತು ಮರಳನ್ನು ಸಿಗುವ ರೀತಿಯಲ್ಲಿ ಯೋಚನೆ ಮಾಡಬೇಕು. ನೀವು ಅದಕ್ಕೆ ಕಾರ್ಯರೂಪಕ್ಕೆ ಕೊಡಬೇಕು ಎನ್ನುವಂಥ ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ನೋಡಿ, ಆ ರಸ್ತೆಯ ಹೆಸರು ಗುರುವಾಯನಕೆರೆ ಟು ಉಪ್ಪಿನಂಗಡಿ. ಒಂದೊಂದು ರೋಡಿಗೆ PWD ಇಲಾಖೆಯಲ್ಲಿ ರಸ್ತೆಗೆ ನೇಮ್ ಮತ್ತು ಒಂದು ನಂಬರ್ಸ್ ಇರ್ತದೆ. ಎಲ್ಲಿಂದ ಶುರು ಆಗಬೇಕು ಅಂತ ಕೇಳಿದ್ರೆ ಅದು ಗುರುವಾಯನಕೆರೆಯಿಂದ ಶುರು ಆಗಬೇಕು. ಗುರುವಾಯನಕೆರೆಯಿಂದ 6 ಕೋಟಿ ಎಲ್ಲಿವರೆಗೆ ಮುಗೀತದೆ ಅಂದರೆ ಪಿಲಿಗೋಡಿವರೆಗೆ ಮುಗೀತದೆ. ಅಲ್ಲಿವರೆಗೆ ಮುಗ್ದಿದೆ. ಮಲತಾಯಿ ಧೋರಣೆ ನನಗಿದೆ ಅಂತ ಹೇಳಿದರೆ, ಆಯ್ತು ಸ್ವಾಮಿ, ನಿಮಗೆ ಹಾಗಾದರೆ ಮಲತಾಯಿ ಧೋರಣೆ ಇಲ್ಲಲ್ಲ, ನೀವು ಮಾಡಿಸ್ಬೋದಿತ್ತಲ್ಲ. ನಿಮ್ಮ ಸಚಿವರನ್ನು ಕರೆದು ನೀವು ಅಲ್ಲಿ ಕರೆದು ಸ್ಪಾಟಿಗೆ ಕರೆದಾಗಲೂ ಸ್ವತಃ ಅವರೇ ಇಲಾಖೆಯ ಸಚಿವರು ಬಂದು ನೋಡಿ ಹೋದ ನಂತರನೂ ಅವರು ಅನುದಾನ ಬರುವುದಿಲ್ಲ ಅಂತ ಹೇಳಿದರೆ ವಿಷಯ ಇಷ್ಟೇ, ಸರ್ಕಾರದ ಹತ್ರ ದುಡ್ಡಿಲ್ಲ. ಇಲ್ಲದಿದ್ದರೆ ಹೇಗೆ ಅಂತ ಹೇಳಿದರೆ, ಹಿಂದೆ ನಿಮಗೆಲ್ಲರಿಗೂ ಗೊತ್ತಿದೆ, ಒಬ್ಬ ಸಚಿವರು ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟರೆ ಅದು ಪರಿಹಾರ ಆಗ್ತದೆ ಅಂತ ಲೆಕ್ಕ. ಯಾಕಂದರೆ ಆ ಇಲಾಖೆಯಿಂದ ಅವರು ಏನಾದರೂ ಅನುದಾನ ಕೊಟ್ಟು ಅದನ್ನು ಪರಿಹಾರ ಮಾಡ್ತಾರೆ ಅಂತ. ಇವತ್ತು ಇಲಾಖೆಯ ಮಂತ್ರಿಗಳು ಬಂದು ಸ್ಥಳಕ್ಕೆ ಬಂದು ಹಾಜರಿದ್ದು ನಾನು ಮಾಡ್ತೇನೆ ಅಂತ ಹೇಳಿ ಹೋಗಿ 6 ತಿಂಗಳಾದ್ರೂ ಅನುದಾನ ಹಂಚಿಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಇದಕ್ಕೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ದಿವಾಳಿ ಆಗಿರ್ತಕ್ಕಂಥ ಸರ್ಕಾರ ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ಇವತ್ತು ಸರ್ಕಾರಕ್ಕೆ ಏನು ಮಾಡದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲ ನೋಡಿ, ಈಗಾಗಲೇ ಕುಸಿದು ಬಿದ್ದಿರ್ತಕ್ಕಂಥ 2 ಸೇತುವೆಗಳಿದೆ. ಆ 2 ಸೇತುವೆಗಳಿಗೆ ನಾನು ಒಂದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಮಗೆ ಬರುವ ಬೇಸಿಗೆಯ ಒಳಗಡೆ ಆ 2 ಸೇತುವೆಗಳನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಇಲಾಖೆಯ ಅಧಿಕಾರಿಗಳ ಜೊತೆ, ಸಚಿವರ ಜೊತೆ ನಾನು ಮಾತಾಡಿದ್ದೇನೆ. ನನಗೆ ಭರವಸೆ ಇದೆ, ಅದನ್ನು ಮುಂದಿನ ಬೇಸಿಗೆಯಲ್ಲಿ ಅದು ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅನುದಾನಗಳು ಬೇರೆ ಬೇರೆ ಕಡೆಯಿಂದ ಅದನ್ನು ಮೊಬಿಲೈಸ್ ಮಾಡ್ತಕ್ಕಂಥ ಪ್ರಕ್ರಿಯೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಅದು ಇಂಗ್ಲೀಷ್ ಮೀಡಿಯಮ್ಮು ಮಂಜೂರಾತಿ. ಇಂಗ್ಲೀಷ್ ಮೀಡಿಯಮನ್ನು ಮೊನ್ನೆ ಶಿಕ್ಷಣ ಸಚಿವರು ಕನ್ನಡ ಮಾಧ್ಯಮ ಶಾಲೆಯಲ್ಲಿರ್ತಕ್ಕಂಥ ಸುಮಾರು 4600 ಶಾಲೆಗಳಿಗೆ ಕನ್ನಡ ಮಾಧ್ಯಮದ ಜೊತೆ ಆಂಗ್ಲ ಮಾಧ್ಯಮ ಪ್ರಾರಂಭ ಮಾಡಲಿಕ್ಕೆ ಅನುಮತಿ ಕೊಟ್ಟರು. BJP ಸರ್ಕಾರದ ಅವಧಿಯಲ್ಲಿ 1280 ಅನುದಾನ ಶಾಲೆಗಳಿಗೆ ಆಂಗ್ಲ ಮಾಧ್ಯಮವನ್ನು ಪ್ರಾರಂಭ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ವ್ಯತ್ಯಾಸ ಏನಂದರೆ, ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿರ್ತಕ್ಕಂಥ ಶಾಲೆಗಳಿಗೆ ಮಂಜೂರಾತಿಯ ಜೊತೆಗೆ ಅಲ್ಲಿಗೆ ಪುಸ್ತಕಗಳಿರ್ಬೋದು ಅಥವಾ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ ಇರ್ಬೋದು ಮತ್ತು ಟೀಚರ್ಸ್ ಇರ್ಬೋದು, ಅನುದಾನಗಳನ್ನು ಕೊಟ್ಟು ಅವರಿಗೆ ಗ್ರ್ಯಾಂಟ್ ಕೊಟ್ಟದ್ದು. ಈಗ ಏನಂತ ಹೇಳಿದರೆ ಯಾವುದೇ ಅನುದಾನ ಇಲ್ಲ, ಶಾಲಾಭಿವೃದ್ಧಿ ಸಮಿತಿಯವರು ನಡೆಸೋದಿದ್ರೆ ನಮ್ಮದು ಅನುಮತಿ ಅಂತ ಕೊಟ್ಟಿದ್ದಾರೆ. ಜಾಸ್ತಿ ಕೊಟ್ಟಿದ್ದಾರೆ, ಅನುದಾನ ಇಲ್ಲ. ನಾನು ಈಗಾಗಲೇ ಜಿಲ್ಲಾ ವರಿಷ್ಠಾಧಿಕಾರಿಯವರಿಗೆ ನಾನು ಮಾತಾಡಿದ್ದೇನೆ. ತಾಲೂಕಿನಲ್ಲಿ
ಮಾತ್ರ ಅಲ್ಲ, ರಾಜ್ಯದಲ್ಲಿ ಎಲ್ಲಿ ಯಾವ ಪ್ರದೇಶದಲ್ಲೂ ಯಾರೇ ತಪ್ಪು ಮಾಡಿದರೂ ಅದಕ್ಕೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಗೆ ಪೊಲೀಸ್ ಇಲಾಖೆ ಇದೆ, ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಇದೆ. ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೂ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ಯಾವುದೇ ರೀತಿಯಲ್ಲಿ ಈ ರೀತಿಯ ಪ್ರಕರಣಗಳು ದಾಖಲಾದಾಗ ತಕ್ಷಣವಾಗಿ ಅದನ್ನು ತನಿಖೆ ಮಾಡಿ ಅದರ ಸತ್ಯಾಸತ್ಯತೆಯನ್ನು ನೀವು ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕೆನ್ನುವಂಥ ಆಗ್ರಹವನ್ನು ಸಹ ಮಾಡಿದ್ದೇನೆ. ನ್ಯಾಯಾಲಯ ಅದಕ್ಕೆ ಪೂರಕವಾಗಿ ಅದಕ್ಕೆ ನಾವೇನು ನಿರ್ದೇಶನ ಕೊಡುವಾಗಿಲ್ಲ. ನ್ಯಾಯಾಲಯಕ್ಕೆ ವಿವೇಚನೆಯ ಮೇಲೆಗೆ ಯಾರು ಸತ್ಯ ಯಾವುದು ಸುಳ್ಳು ಯಾವುದು ಎನ್ನುವಂಥದ್ದನ್ನು ನ್ಯಾಯಾಲಯ ಅರ್ಥ ಮಾಡಿಕೊಂಡು ನ್ಯಾಯ ತೀರ್ಮಾನವನ್ನು ನ್ಯಾಯಾಲಯಗಳು ಮಾಡ್ತದೆ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬರು ಎಫೆಕ್ಟಿವ್ SP ಅವರು ಬಂದಿದ್ದಾರೆ. ಅವರು ಬಂದ ನಂತರ ನಿಮಗೆ ಗೊತ್ತಿದೆ, ತುಂಬ ಈ ರೀತಿಯ ಅವಹೇಳನಕಾರಿಯಾಗಿರ್ತಕ್ಕಂಥ ಮತ್ತು ಸಾಮಾಜಿಕ ಸ್ವಾಸ್ಥ್ಯವನ್ನು ಕದಡ್ತಕ್ಕಂಥ ಫೇಸ್ಬುಕ್ ಪೋಸ್ಟ್ಗಳಿರ್ಬೋದು, ವಾಟ್ಸಪ್ ಪೋಸ್ಟ್ಗಳು ಬಂದಾಗ ಸ್ವಪ್ರೇರಣೆಯಿಂದ ಸ್ಟೇಷನ್ಗಳಲ್ಲಿ ದೂರನ್ನು ದಾಖಲಿಸಿಕೊಂಡು ವಿಚಾರಣೆ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಜಿಲ್ಲೆಯ SP ಅವರು ಮಾಡ್ತಾ ಇದ್ದಾರೆ. ಖಂಡಿತ ಈ ರೀತಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಸ್ವಾಸ್ಥ್ಯವನ್ನು ಕದಡ್ತಕ್ಕಂಥ ಫೇಸ್ಬುಕ್ ಪೋಸ್ಟ್ಗಳಿರ್ಬೋದು, ವಾಟ್ಸಪ್ಗಳಿದ್ದು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಖಂಡಿತವಾಗಿ ಅದನ್ನು ಮಾಡ್ತದೆ ಅನ್ನುವಂಥ ವಿಶ್ವಾಸ ಇದೆ. ನಾನು ಇಷ್ಟರವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನು ಕ್ರಮ ದೃಷ್ಟಿಯಿಂದ ಹೋಗಲಿಲ್ಲ. ಆದರೆ ಇನ್ನು ಮುಂದೆ ಈ ರೀತಿ ಸುಳ್ಳು ಆಪಾದನೆಗಳನ್ನು ಮಾಡಲಿಕ್ಕೆ ಹೋದರೆ ಖಂಡಿತವಾಗಿ ಕಾನೂನು ಹೋರಾಟವನ್ನು ಮಾಡ್ತೇನೆ. ನೋಡಿ, ಬೆಳ್ತಂಗಡಿ ಪ್ರವಾಸಿ ಮಂದಿರವನ್ನು ಭಾಳ ಸುಂದರವಾಗಿ ನಿರ್ಮಾಣ ಮಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು PWD ಸಚಿವರಾಗಿದ್ದಂಥ ಸಂದರ್ಭದಲ್ಲಿ 7 ಕೋಟಿ ರೂಪಾಯಿ ಅನುದಾನ ಕೊಟ್ಟರು. ಮತ್ತೆ ಪುನಃ ಅದಕ್ಕೆ 4 ಕೋಟಿ ರೂಪಾಯಿ ಅನುದಾನವನ್ನು ಎಡಿಷ್ನಲ್ ಆಗಿ ತಂದು 7 ಕೋಟಿದ್ದು ಬಿಮಲ್ ಕನ್ಸ್ಟ್ರಕ್ಷನ್ ಅವರಿಗೆ ಟೆಂಡರ್ ಆಗಿತ್ತು. ಅವರು ಕನ್ಸ್ಟ್ರಕ್ಷನ್ ಪ್ರಾರಂಭ ಮಾಡಿದ ನಂತರ ಅದಕ್ಕೆ ಇನ್ನೊಂದು ಹಂತದ ಅನುದಾನ 4 ಕೋಟಿ ರೂಪಾಯಿ ಅನುದಾನ ಮತ್ತೊಮ್ಮೆ ಅನುದಾನ ಬಿಡುಗಡೆ ಆಯಿತು. ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಯಿತು. ಒಂದು ಕಟ್ಟಡವನ್ನು ಒಂದು ಕಾಂಟ್ರಾಕ್ಟರ್ ಕಟ್ಟಿ ಅದನ್ನು ಪೂರ್ತಿಗೊಳಿಸಲು ಸಹ ಅದೇ ಕಾಂಟ್ರಾಕ್ಟರ್ ಪೂರ್ತಿಗೊಳಿಸಬೇಕು. ಇನ್ನೊಂದು ಟೆಂಡರ್ ಸಹ ಬಿಮಲ್ ಕನ್ಸ್ಟ್ರಕ್ಷನ್ ಅವರಿಗೆ ಆಯಿತು. ಅವರು ಅದನ್ನು ಕಂಪ್ಲೀಟ್ ಮಾಡಿ ಮುಗಿಸಿದ್ದಾರೆ. ಟೆಕ್ನಿಕಲ್ ಆಗಿ ಟೆಂಡರ್ ಆಗುವಂಥ ದಿನಾಂಕ ಮತ್ತು ಆ ಕಟ್ಟಡ ಪೂರ್ತಿ ಆಗುವಂಥ ದಿನಾಂಕಕ್ಕೆ ವ್ಯತ್ಯಾಸ ಇರುವ ಕಾರಣಕ್ಕೋಸ್ಕರ ಈ ಸರ್ಕಾರ ಬಂದ ನಂತರ ಸ್ವತಃ ರಕ್ಷೇಶ್ವರರಾಮ್ ಅವರೇ ಒಬ್ಬ ಬಿಲ್ಲವ ಸಮಾಜದ ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ಪ್ರವೀಣ್ ಪೂಜಾರಿ ಅವರ ಈ ಒಂದು ಬಿಲ್ಡಿಂಗನ್ನು ತಡೆ ಹಿಡಿತಕ್ಕಂಥ ಕೆಲಸವನ್ನು ಮಾಡಿದರು. ಆ ನಂತರದ ದಿನಗಳಲ್ಲಿ ನಾನು ತುಂಬ ಪ್ರಯತ್ನ ಮಾಡಿದ ನಂತರ ಈ ಜಿಲ್ಲೆಗೆ ಸತೀಶ್ ಜಾರಕಿಹೊಳಿ ಅವರು ಬಂದಾಗ ಅವರಿಗೆ ವಾಸ್ತವವನ್ನು ತಿಳಿಸಿದೆ. ಆ ಕಟ್ಟಡದಲ್ಲಿ ಯಾವುದಾದರೂ ಕಳಪೆ ಆಗಿದ್ದರೆ ತಕ್ಷಣಕ್ಕೆ ಕಾಂಟ್ರಾಕ್ಟರ್ ಮೇಲೆ ಆ್ಯಕ್ಷನ್ ತಗೊಳ್ಳಿ, ಅದರಲ್ಲಿ ಯಾವುದಾದ್ರೂ ಭ್ರಷ್ಟಾಚಾರ ಆಗಿದ್ದರೆ ತಕ್ಷಣಕ್ಕೆ ಅದನ್ನು ತನಿಖೆ ಮಾಡಿಸಿ, ಇದು ಯಾವುದೂ ಇಲ್ಲ ಅಂತ ನಿಮಗೆ ಮನವರಿಕೆ ಆದರೆ ತಕ್ಷಣಕ್ಕೆ ಅದನ್ನು ಅವರಿಗೆ ಪೆಂಡಿಂಗ್ ಇರತಕ್ಕಂಥ ಬಿಲ್ಲನ್ನು ನೀವು ಸ್ಯಾಂಕ್ಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಕೇಳಿದಾಗ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನು ಕರೆದು DC ಕಚೇರಿಯಲ್ಲಿ ಪ್ರತ್ಯೇಕವಾಗಿ ಅವರನ್ನು ಕೂರಿಸಿ ಎಲ್ಲವನ್ನು ಪರಿಶೀಲಿಸಿದ ನಂತರ ಅವರಿಗೆ ಗ್ರ್ಯಾಂಟನ್ನು ಕೊಡಿ ಎನ್ನುವಂಥ ಆದೇಶವನ್ನು ಮಾಡಿದ ನಂತರ ಈಗ ಅಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಪೂರ್ತಿಗೊಳಿಸಿ ಕೆಲವು ದಿನಗಳ ಒಳಗಡೆ ಅದನ್ನು ಉದ್ಘಾಟನೆಗೆ ಮುಕ್ತ ಆಗ್ತದೆ. ಆಲ್ರೆಡಿ ಅದನ್ನು ಪೂರ್ಣ ಕಾಮಗಾರಿ ಆಗಿತ್ತು. ಕಳೆದ ಬಾರಿ ಸಚಿವರಾಗಿದ್ದ ಗೋವಿಂದ ಕಾರಜೋಳ ಅವರು ಅದನ್ನು ಉದ್ಘಾಟನೆ ಸಹ ಇನಾಗ್ರೇಷನ್ ಮಾಡಿದರು, ನಾವು ಉದ್ಘಾಟನೆಯನ್ನು ಸಹ ಮಾಡಿದ್ವಿ. ಅದರ ನಂತರ ಮೊನ್ನೆ ಫರ್ನಿಚರ್ ಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಸುಮಾರು 90 ಲಕ್ಷ ರೂಪಾಯಿಯ ಫರ್ನಿಚರಿಗೆ 2 ವರ್ಷದ ಹಿಂದೆ
ನಾವು ಇಲಾಖೆಗೆ ಮನವಿಯನ್ನು ಕೊಟ್ಟಿದ್ವಿ. ಇವತ್ತಿನವರೆಗೂ ಆ ಅನುದಾನ ಗ್ರ್ಯಾಂಟ್ ಕೊಟ್ಟಿಲ್ಲ. ನಾನು ಮೊನ್ನೆ ಸಚಿವರಿಗೂ ವಿನಂತಿ ಮಾಡಿದ್ದೆ, ಸುಮ್ಮನೆ ಬಿಲ್ಡಿಂಗ್ ಖಾಲಿ ಬಿಟ್ಟರೆ ಮತ್ತೆ ಕ್ರ್ಯಾಕ್ಗಳು ಬರುವ ಸಂಭವ ಇರುವುದರಿಂದ ದಯವಿಟ್ಟು ಅದನ್ನು ಉಪಯೋಗಕ್ಕೆ ಯೋಗ್ಯವಾಗುವ ರೀತಿಯಲ್ಲಿ 90 ಲಕ್ಷ ಅನುದಾನವನ್ನು ಕೊಟ್ಟು ಆ IBಯನ್ನು ಉಪಯೋಗಕ್ಕೆ ಮುಕ್ತ ಮಾಡುವಂಥ ಕೆಲಸಕ್ಕೆ ನೀವು ಅನುದಾನ ಕೊಡಬೇಕನ್ನೋಂಥ ರಿಕ್ವೆಸ್ಟ್ ಮಾಡಿದ್ದೇನೆ. ಈ ವರ್ಷಕ್ಕೆ ಒಂದು 50 ಲಕ್ಷ ಕೊಡ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ. ಮುಂದೆ ನೋಡುವ, ಖಂಡಿತ ಅವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಶಕ್ತಿನಗರದ ಲೈಟಿಂಗ್ಸು PWD ಇಲಾಖೆಯಿಂದ ಅನುಷ್ಠಾನಗೊಂಡಿರ್ತಕ್ಕಂಥದ್ದು. ಅದಕ್ಕೆ ಪಂಚಾಯತ್ನಿಂದ ಒಂದು NOC ಬೇಕಾಗಿರ್ತಕ್ಕ, ಯಾಕಂದರೆ ಅಷ್ಟು ದೊಡ್ಡ ಉದ್ದದ ಲೈನಿನ ಕರೆಂಟ್ ಬಿಲ್ಲು ಅದು ಪಂಚಾಯತ್ನವ್ರು ಕಟ್ಟಬೇಕಾಗ್ತದೆ. ಅದರಿಂದಾಗಿ ಸ್ವಲ್ಪ ಮೀನಾಮೇಷದಲ್ಲಿದೆ. ಮೊನ್ನೆ ನಾನು ಪಂಚಾಯತ್ನವರಿಗೆ ಮತ್ತು ಇವರಿಗೆ ಮಾತಾಡಿದ್ದೇನೆ. ನೆಕ್ಸ್ಟ್ ಅದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಿ ಅದನ್ನು ಪ್ರಾರಂಭಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನುವಂಥ ಮಾತನ್ನು ಪಂಚಾಯತಿಗೆ ತಿಳಿಸಿದ್ದಾರೆ. ಅದನ್ನು PWD ಇಲಾಖೆಯವರು ಮಾಡ್ತಾರೆ. ಈಗಾಗಲೇ ಜಿಲ್ಲೆಯಿಂದ ಒಂದೊಂದು ತಾಲೂಕಿಗೆ ಸುಮಾರು 7-8 ಕಂಪ್ಯೂಟರ್ಗಳನ್ನು ಕೊಡ್ತಾ ಇದ್ದಾರೆ. VAಗಳಿಗೆ ಹೆಚ್ಚುವರಿಯಾಗಿ ಕೊಡ್ತಾ ಇದ್ದಾರೆ. ಮತ್ತು ನಾನು ಪರಿಶೀಲನೆ ಮಾಡ್ತೇನೆ, ಹೆಚ್ಚುವರಿ ಬೇಕು ಅಂತಾದರೆ ಯಾರ್ದಾದ್ರು ದಾನಿಗಳ ಸಹಾಯದಿಂದ ಒಂದು ಕಂಪ್ಯೂಟರನ್ನು ಅಳವಡಿಸಿ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಸ್ಥಳ ತನಿಖೆ ಮಾಡಿ ನಾನು ಅದಕ್ಕೆ ವಿಕಲಚೇತನರಿಗೆ ಮತ್ತು ವಯೋವೃದ್ಧರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಇನ್ನೊಂದು ಕೌಂಟರ್ ಮಾಡಿಸ್ತೇನೆ. ಇಲ್ಲಿ ಬೆಳ್ತಂಗಡಿಯಲ್ಲಿ ICU ಇದೆ ಅಂತ ಹೇಳಿ ನಾವು ಇಲ್ಲಿ ಮಾತಾಡುವಾಗ ಇಲ್ಲಿ ಡಾಕ್ಟರ್ಗಳಿಲ್ಲ ಅಂತ ಹೇಳಿ, 24 ಗಂಟೆ ಸೇವೆ ಮಾಡಲಿಕ್ಕೆ ಡಾಕ್ಟರ್ಗಳಿಲ್ಲ. ICU ಓಪನ್ ಆಗಿದೆ, ಮಂತ್ರಿಗಳೇ ಬಂದು ಅದನ್ನು ಓಪನಿಂಗ್ ಮಾಡಿದ್ದಾರೆ. ಇದು ಜನರಿಗೆ ಸಿಗದೇ ವ್ಯವಸ್ಥೆ ಅದು ಯಾಕೆ ಇರುತ್ತೆ? ಮೊನ್ನೆ ಆರೋಗ್ಯ ರಕ್ಷಾ ಸಮಿತಿಯ ಸಭೆಯಲ್ಲಿ ಇದನ್ನೆಲ್ಲವನ್ನು ಚರ್ಚೆ ಮಾಡಿದ್ವಿ. ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರು ಸಹ ಸಭೆಯಲ್ಲಿದ್ದರು, AC ಅವರು ಸಹ ಇದ್ದರು. ಈ ಥರದ್ದು ಯಾವುದು ಗಮನಕ್ಕೆ ಬರಲಿಲ್ಲ ನನಗೆ. ನಾನು ಖಂಡಿತ ಅದನ್ನು ಅಲ್ಲಿಯ ವೈದ್ಯಾಧಿಕಾರಿಗಳನ್ನು ಕರೆದು ಇವತ್ತೇ ನಾನು ಮಾತಾಡ್ತೇನೆ. ICUವಿನ ಕಾರ್ಯದಕ್ಷತೆಯ ಬಗ್ಗೆ ನಾನು ಪರಿಶೀಲನೆ ಮಾಡಿ ನಾನು ಕಾರ್ಯವನ್ನು ಅದಕ್ಕೆ ಕ್ರಮ ಕೈಗೊಳ್ಳುತ್ತೇನೆ. ಮತ್ತು ವೈದ್ಯರು ಈಗ ಆಲ್ರೆಡಿ ಕೌನ್ಸಿಲಿಂಗಿನ ಆಧಾರದಲ್ಲಿ ಚಂದ್ರಕಾಂತರು ಫಿಸಿಷಿಯನ್ ಇದ್ದರು, ಚಂದ್ರಕಾಂತರು ಟ್ರಾನ್ಸ್ಫರ್ ಆಗಿ ಕಾರ್ಕಳಕ್ಕೆ ಹೋಗಿದ್ದಾರೆ. ಅದನ್ನು ಸಹ ನಾನು ಮೊನ್ನೆ ಕಮಿಷನರಿಗೆ ಮಾತಾಡಿದ್ದೇನೆ. ನಮಗೆ ವೆರಿ ಇಂಪಾರ್ಟೆಂಟ್ ಫಿಸಿಷಿಯನ್ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ, ಅವರನ್ನೇ ವಾಪಸ್ ಬೆಳ್ತಂಗಡಿಗೆ ಹಾಕುವಂಥ ವ್ಯವಸ್ಥೆ ಮಾಡಬೇಕು ಅಂತ ಕೇಳಿದ್ದೇನೆ. ಅದಕ್ಕೆ ಒಟ್ಟು ಕೌನ್ಸಿಲಿಂಗ್ ಪ್ರಕ್ರಿಯೆಗಳು ಮುಗಿದ ನಂತರ ಅವರನ್ನು ಇಲ್ಲದಿದ್ದರೆ ಬೇರೆ ಎಲ್ಲಿಂದಾದರೂ ನಾವು ಫಿಸಿಷಿಯನ್ ಕೊಡ್ತೇವೆ ಅನ್ನುವಂಥ ಭರವಸೆಯನ್ನು ಕಮಿಷನರ್ ಕೊಟ್ಟಿದ್ದಾರೆ. ನೋಡಿ, ಒಂದು ನೆನಪಿಟ್ಕೊಳ್ಳಿ, ನಾನು 11 ಕೋಟಿ ಅನುದಾನದಲ್ಲಿ 5 ಕೋಟಿ ರೂಪಾಯಿ ಎಳನೀರಿನ ಇದು ಕಳಸದಿಂದ ಸಂಸ್ಥೆಯಿಂದ ಬರುವಂಥ ಮುಖ್ಯ ರಸ್ತೆ, ನಮ್ಮದು ದಿಡುಪೆ ಸಂಸ್ಥೆ ರಸ್ತೆ. ಅದರಲ್ಲಿ ಎಷ್ಟು ಅಂದರೆ ನಮಗೆ ಪ್ರಧಾನ ರಸ್ತೆ ಯಾವುದು ಕೇಳಿದರೆ ದಿಡುಪೆ ಸಂಸ್ಥೆ ರಸ್ತೆ. ಆ ದಿಡುಪೆ ಸಂಸ್ಥೆ ರಸ್ತೆಯ ಪ್ರಧಾನ ರೋಡಿಗೆ ನಾನು ಫಸ್ಟಿಗೆ 5 ಕೋಟಿ ರೂಪಾಯಿ ಇಟ್ಟದ್ದು. ಯಾಕಂತೇಳಿದರೆ ಫಸ್ಟ್ ನಾವು ಊರಿಗೆ ಎಂಟ್ರಿ ಆಗಬೇಕಲ್ಲ, ಆಮೇಲೆ ನಾವು ಒಳಗಡೆ ಹೋಗುವಂಥದ್ದು ಅಂತ. ಸೊ ಅಲ್ಲಿಂದ ಒಂದು ಬ್ರಿಡ್ಜ್ ಆಗಬೇಕಿತ್ತು. ಆ ಬ್ರಿಡ್ಜಿಗೆ ಮತ್ತೆ 5 ಕೋಟಿ ರೂಪಾಯಿ ಇಟ್ಟಿದ್ದೇನೆ. ಮತ್ತೆ ಬೇರೆ ಬೇರೆ ಕಡೆಗಳಿಗೆ 1-1.5 ಕೋಟಿ ರೂಪಾಯಿ ಅನುದಾನಕ್ಕೆ ಕೊಟ್ಟಿದ್ದೇನೆ. ನಾನು ಬಂಗಾರಪಲ್ಕೆ ರಸ್ತೆ ಇರ್ಬೋದು ಅಥವಾ ನೇತ್ರಾವತಿ PK ಹೋಗುವ ರಸ್ತೆಯ ಬಗ್ಗೆಯೂ ನಾನು ಈಗಾಗಲೇ ಮನವಿ ಕೊಟ್ಟಿದ್ದೇನೆ. ಪ್ರಾಯಶಃ ಇವತ್ತು RDPR ಇಲಾಖೆಯ ಚೀಫ್ ಇಂಜಿನಿಯರ್ ಅವರು ಆ ರಸ್ತೆಯನ್ನು ಸರ್ವೆ ಮಾಡಲಿಕ್ಕೆ ಇವತ್ತು ಎಳನೀರಿಗೆ ಬಂದಿದ್ದಾರೆ. ಮುಂದಿನ ದಿನಗಳು ಅದನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಸರ್ಕಾರದ RDPR ಇಲಾಖೆ ಮಂತ್ರಿಗಳನ್ನು ಮತ್ತು PWD ಮಂತ್ರಿಗಳಿಗೆ ಒನ್ ಟೈಮ್ ಇಂಪ್ರೂವ್ಮೆಂಟ್ ಈಗ ಇಲ್ಲದ ಕಾರಣಕ್ಕೋಸ್ಕರ RDPR ಅಥವಾ ಸೋಷಿಯಲ್ ವೆಲ್ಫೇರ್ ಸಚಿವರಿಗೆ ನಾನು 2 ರಿಪೋರ್ಟನ್ನು ಸಬ್ಮಿಟ್ ಮಾಡ್ತೇನೆ. ಅದು ಇವತ್ತು CE ಬಂದವರಿಗೆ ನಾನು ಕಂಪ್ಲೀಟ್ ಅದನ್ನು ನೋಡಿ ಅದರ ಎಸ್ಟಿಮೇಟ್ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದ್ದೇನೆ. ಸ್ವತಃ CE ಅವರೇ ಬೆಂಗಳೂರಿಂದ ಬಂದಿದ್ದಾರೆ. ಈಗ ಹೇಳಿದ್ದೇನೆ,
ಇಂದಿರಾ ಕ್ಯಾಂಟೀನ್ ಇಲ್ಲ. ನಾನು ಇಂದಿರಾ ಕ್ಯಾಂಟೀನಿಗೆ ಸ್ಥಳಾವಕಾಶವನ್ನು ಪಟ್ಟಣ ಪಂಚಾಯತ್ನವರು ಒದಗಿಸಿದ್ದಾರೆ. ಕಾಂಟ್ರಾಕ್ಟರಿಗೆ ಟೆಂಡರ್ ಕೊಟ್ಟಿದ್ದಾರೆ. ಅವರು ಎಷ್ಟು ಬೇಗ ಮಾಡಿಸ್ತಾರೆ ಅಷ್ಟು ಬೇಗ ನಾನೇ ಉದ್ಘಾಟನೆ ಮಾಡ್ತೇನೆ. ಕೆಲಸ ಆಗಲಿಲ್ಲ ನನ್ನ ಪಟ್ಟಣ ಪಂಚಾಯತ್ನ ಕೆಲಸ ನಾನು ಇವತ್ತಿಗೂ ನಾನು ಅದಕ್ಕೆ ರೆಡಿ ಇದ್ದೇನೆ. ಆದಷ್ಟು ಬೇಗ ಅದನ್ನು ಪೂರ್ಣಗೊಳಿಸಬೇಕನ್ನುವಂಥ ಮನವಿಯನ್ನು ಸಹ ನಾನು ಇಲಾಖೆಯವರಿಗೆ ಮಾಡಿದ್ದೇನೆ ಮತ್ತು ನಾನೇ ಅದನ್ನು ಉದ್ಘಾಟನೆ ಮಾಡ್ತೇನೆ. ಖಂಡಿತವಾಗಿ ಅದು ಆ ಥರ ಇದ್ದರೆ ನಾನು ಅದನ್ನು ತಕ್ಷಣಕ್ಕೆ ಅಧಿಕಾರಿಗಳನ್ನು ಕರೆದು ಆದಷ್ಟು ಬೇಗ ಉದ್ಘಾಟನೆ ಮಾಡುವಂಥ ವ್ಯವಸ್ಥೆ ಮಾಡಿ. ಸ್ವಲ್ಪ ನಿಂತಿದೆ ಈಗ ಕೆಲಸ ಆಗ್ತಾಯಿದೆ, ನಡೀತಾ ಇದೆ. ನೀವು ರಾಂಗ್ ಪರ್ಸನ್ ಹತ್ರ ರಾಂಗ್ ಕ್ವಶನ್ ಕೇಳಿದ್ರಿ. ಅವರೊಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಅಲ್ಲ, ನೀವು ಅವ್ರ ಹತ್ರ ತಾಲೂಕು ಆಸ್ಪತ್ರೆ ಬೇಕು ಕ್ವಶನ್ ಹೆಂಗೆ ಹೇಳ್ತೀರಿ? ಒಬ್ಬರು ಜನಪ್ರತಿನಿಧಿಯೂ ಅಲ್ಲ, ಅವರು ಜನಪ್ರತಿನಿಧಿಯೂ ಅಲ್ಲ. ಅದರಿಂದಾಗಿ ರಾಂಗ್ ಪರ್ಸನ್ ಹತ್ರ ರಾಂಗ್ ಕ್ವಶನ್ ಕೇಳಿದ್ರಿ. ನನ್ನ ಹತ್ರ ಕೇಳಿ, ನಾನು ಹೇಳ್ತೇನೆ. ಅದಕ್ಕೆ ಶವಗಾರಕ್ಕೆ ಸಂಬಂಧಪಟ್ಟಂತೆ ನಾನು 60 ಲಕ್ಷ ರೂಪಾಯಿಯನ್ನು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ನಿಧಿಯಿಂದ ಈಗಾಗಲೇ ಅದಕ್ಕೆ ದುಡ್ಡು ಇಟ್ಟಿದ್ದೇನೆ. ಅದನ್ನು ನಿರ್ಮಿತಿ ಅಥವಾ KRDL ಯಾವುದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಥವಾ ಟೆಂಡರ್ ಆಗ್ತದೆ, ಟೆಂಡರ್ ಮೂಲಕ ಅದನ್ನು ಇಮಿಡಿಯೇಟ್ ಅಲ್ಲಿ ಹಿಂದೆ ನಮ್ಮ ಆದಮ್ ಡಾಕ್ಟ್ರ್ ಇದ್ದಾಗ ಇದ್ದಂಥ ಯಾವ ಆಸ್ಪತ್ರೆ ಇದೆ, ಅವರ ವಸತಿ ಇದೆ, ಅದನ್ನು ಡೆಮಾಲಿಷನ್ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ PWD ಇಲಾಖೆಗೆ ಮೊನ್ನೆ ಆರೋಗ್ಯ ರಕ್ಷಾ ಸಮಿತಿಯ ಸಭೆಯಲ್ಲಿ ನಾನು PWD AW ಅವರಿಗೆ ಹೇಳಿದ್ದೇನೆ. ಅದರ ಫೀಸಿಬಿಲಿಟಿ ಸರ್ಟಿಫಿಕೇಟನ್ನು ಕೊಟ್ಟು ಅದನ್ನು ಅಲ್ಲಿ ಎಲ್ಲ ವೈದ್ಯಾಧಿಕಾರಿಗಳವರು ಹೇಳಿದ್ದು ಇಲ್ಲಿ ಆಗಬೇಕು ಅಂತ. ಆ ಪ್ಲೇಸನ್ನು ತಕ್ಷಣಕ್ಕೆ ತೆರವುಗೊಳಿಸಿ ಮುಂದಿನ ದಿನಗಳಲ್ಲಿ ಆ ಅನುದಾನದಲ್ಲಿ ಅದನ್ನು ಶವಾಗಾರವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. 9 ಲೈನ್ ಸಮಸ್ಯೆ ಬಗ್ಗೆ ನಾವು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಎಲ್ಲ MLAಗಳು ಹಲವು ಬಾರಿ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೇವೆ. ಕೃಷ್ಣ ಬೈರೇಗೌಡರು ರೆವೆನ್ಯೂ ಮಿನಿಸ್ಟ್ರನ್ನು ಸಹ ಭೇಟಿ ಮಾಡಿ ಮೀಟಿಂಗ್ ಮಾಡಿದ್ದೇವೆ. 9/11 ಸಮಸ್ಯೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಭಾಳ ಮಾರಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಬಯಲು ಸೀಮೆಯಲ್ಲಿ ಒಂದೇ ಕಡೆಯಲ್ಲಿ ಅವರ ಮನೆಗಳಿರ್ತದೆ, ಇನ್ನೊಂದು ಕಡೆಯಲ್ಲಿ ಅವರ ಕೃಷಿ ಇರ್ತದೆ. ನಮ್ಮ ಈ ಭಾಗದಲ್ಲಿ ನಮ್ಮ ಕೃಷಿ ಮತ್ತು ನಮ್ಮ ಮನೆ ಒಂದೇ ಕಡೆಯಲ್ಲಿ ಇರುವ ಕಾರಣಕ್ಕೋಸ್ಕರ 9/11 ಪಂಚಾಯತ್ನಿಂದ ಹಿಂದೆ ಏನು ವ್ಯವಸ್ಥೆ ಇತ್ತು ಅದನ್ನೇ ಮುಂದುವರಿಸಬೇಕು. ಯಾಕೆಂದರೆ ಇದನ್ನು ಯೋಜನಾ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಟ್ಟರೆ ನಮಗೆ 9/11 ಪಡೀಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಯಾಕೆಂದರೆ ರೋಡ್ ತೋರಿಸಬೇಕು, ಈ ಎಲ್ಲ ದೃಷ್ಟಿಯಿಂದ ನಮಗೆ ಕಷ್ಟ ಆಗ್ತದೆ ಅನ್ನುವಂಥದ್ದನ್ನು ಬೇಡಿದರೂ ನಮಗೆ ಸಚಿವರು ಅದಕ್ಕೆ ಸ್ಪಂದನೆಯನ್ನು ಕೊಡಲಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಬೆಳ್ತಂಗಡಿ ತಾಲೂಕಿನಲ್ಲೂ ಸುಮಾರು 2,000ಕ್ಕಿಂತಲೂ ಹೆಚ್ಚು ಅರ್ಜಿಗಳು ಪೆಂಡಿಂಗ್ ಇದೆ. ಯಾಕಂತ ಹೇಳಿದರೆ ನಮ್ಮದು ಯೋಜನಾ ಪ್ರಾಧಿಕಾರ ಇಲ್ಲದ ಕಾರಣಕ್ಕೋಸ್ಕರ ಮೂಡುಬಿದ್ರೆ ಯೋಜನಾ ಪ್ರಾಧಿಕಾರದ ಅಧಿಕಾರಿಗಳು ಇವತ್ತು ಬೆಳ್ತಂಗಡಿಯ ಈ 9/11 ಇತ್ಯರ್ಥ ಮಾಡುವಂಥ ದೃಷ್ಟಿಯಲ್ಲಿ ಅವರು ಬರ್ತಾ ಇದ್ದಾರೆ. ಅದರಲ್ಲೂ ವಿಶೇಷತೆ ಏನು ಅಂತ ಹೇಳಿದರೆ ಮೂಡುಬಿದ್ರೆ ಮತ್ತು ಬೆಳ್ತಂಗಡಿಯ ಯೋಜನಾ ಪ್ರಾಧಿಕಾರಕ್ಕೆ ಇರುವಂಥ ಸಿಬ್ಬಂದಿ ಎಷ್ಟು ಕೇಳಿದರೆ ಒಬ್ಬ. ಅದರಿಂದಾಗಿ ಸಾವಿರಾರು ಅರ್ಜಿಗಳನ್ನು ಅಲ್ಲಿದ್ದು ಮತ್ತು ಇಲ್ಲಿದ್ದನ್ನು ಒಬ್ಬ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಪರಿಹಾರ ಮಾಡ್ತಕ್ಕಂಥ ವ್ಯವಸ್ಥೆಗಳಾಗ್ತಾ ಇದೆ. ಅದನ್ನು ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅಟ್ಲೀಸ್ಟ್ ನೀವು ಮೂಡುಬಿದ್ರೆ ಯೋಜನಾ ಪ್ರಾಧಿಕಾರಕ್ಕೆ ಹೇಗೂ ಟ್ರಾನ್ಸ್ಫರ್ ಮಾಡಿದಿರಿ, ಒಂದು 2-3 ಅಧಿಕಾರಿಗಳನ್ನು ಹೆಚ್ಚುವರಿಯಾಗಿ ಬೆಳ್ತಂಗಡಿಗೆ ಕೊಡಿ. ಅಟ್ಲೀಸ್ಟ್ ಜನರ ಭಾವನೆಯನ್ನು ತಪ್ಪಿಸುವಂಥ ವ್ಯವಸ್ಥೆಗಳಾಗ್ತದೆ. ಯಾಕಂದರೆ ತುಂಬ ಜನ 9/11 ಇಲ್ಲದೆ ಮನೆಗೆ ಲೋನ್ ಆಗ್ತಾಯಿಲ್ಲ, ಇವತ್ತು ಮನೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಸೇಲ್ ಆಗ್ತಾಯಿಲ್ಲ. ಈ ಎಲ್ಲ ಇದರಲ್ಲೂ ಇವತ್ತು ಜನ ರೋಸಿ ಹೋಗಿದ್ದಾರೆ. ದಯವಿಟ್ಟು ಈ ಜನರಿಗೆ ನ್ಯಾಯ ಕೊಡಬೇಕು ಅನ್ನುವಂಥದ್ದನ್ನು ಕೃಷ್ಣ ಬೈರೇಗೌಡರ ಹತ್ರ ಕಳಕಳಿಯಾಗಿ ಈ ಜಿಲ್ಲೆಯ ಎಲ್ಲ MLAಗಳು ವಿನಂತಿ ಮಾಡಿದ್ವಿ. ಇವತ್ತಿನವರೆಗೂ ಅದಕ್ಕೆ ಸ್ಪಂದನೆ ಕೊಡಲಿಲ್ಲ. ಬೆಳ್ತಂಗಡಿ ತಾಲೂಕಿನಲ್ಲಿ ಇರತಕ್ಕಂಥ ತಾಲೂಕು ಕಚೇರಿ, ನಾನು ಒಂದು ಸಲ ಬೆಳ್ತಂಗಡಿ ತಾಲೂಕಿನ ಕಚೇರಿ ಮುಂದೆನೇ ನಾವು ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನು ಮಾಡಿದ್ವಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಭ್ರಷ್ಟಾಚಾರ ತಾಂಡವಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ನಮ್ಮ ತಾಲೂಕಿನಲ್ಲಿ ಹಿಂದೆ ತಹಶೀಲ್ದಾರ್ ಟ್ರಾನ್ಸ್ಫರ್ ಆಗಿ ಬರಬೇಕಾದ್ರೆ ದುಡ್ಡು ಕೊಟ್ಟು ಅವನು ಟ್ರಾನ್ಸ್ಫರ್ ಆಗಿ ಬೆಳ್ತಂಗಡಿಗೆ ಬರ್ತಾ ಇರಲಿಲ್ಲ ತಹಶೀಲ್ದಾರ್. ಇವತ್ತು ದುಡ್ಡು ಕೊಟ್ಟು ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. RFOಗಳು ಬೆಳ್ತಂಗಡಿಗೆ ಬರಬೇಕಾದ್ರೆ ದುಡ್ಡು ಕೊಟ್ಟು RFOಗಳು ಟ್ರಾನ್ಸ್ಫರ್ ತಗೊಳ್ತಾ ಇರಲಿಲ್ಲ, ದುಡ್ಡು ಕೊಟ್ಟು ಬರಬೇಕಾಗಿದೆ. ಸಬ್ ಇನ್ಸ್ಪೆಕ್ಟರ್ಗಳು ಬರಬೇಕಾದ್ರೆ ಬೆಳ್ತಂಗಡಿಗೆ ಬರಬೇಕಾದ್ರೆ ಇವತ್ತು ದುಡ್ಡು ಕೊಟ್ಟು ಬರುವಂಥ ಪರಿಸ್ಥಿತಿಯನ್ನು ಈ ಕಾಂಗ್ರೆಸ್ನವರು
ನಿರ್ಮಾಣ ಮಾಡಿದ್ದಾರೆ. ಯಾರು ಏನು ತಗೊಂಡಿದ್ದಾರೆ, ಯಾರು ಲೆಟ್ರ್ ಕೊಟ್ಟಿದ್ದಾರೆ ಎನ್ನುವಂಥದ್ದು ಈ ತಾಲೂಕಿನ ಜನರಿಗೆ ಗೊತ್ತಿದೆ. ಯಾರ ಲೆಟ್ರಲ್ಲಿ ತಹಶೀಲ್ದಾರ್ ಬಂದಿದ್ದಾರೆ, ಯಾರ ಲೆಟ್ರಲ್ಲಿ RFO ಬಂದಿದ್ದಾನೆ, ಯಾರ ಲೆಟ್ರಲ್ಲಿ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದಾನೆ ಅಂತೇಳಿ ಅವರಿಗೆಲ್ಲ ಇವತ್ತು ದುಡ್ಡು ಕೊಟ್ಟು ಬಂದಿರತಕ್ಕಂಥವರು ಅವರು ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಇವತ್ತು ಬ್ರೋಕರ್ಗಳು, ಅತ್ಯಂತ ಹೆಚ್ಚು ಬ್ರೋಕರ್ಗಳು ಇವತ್ತು ಅಲ್ಲಿ ಇರೋದು ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಕಾಂಗ್ರೆಸ್ನ ಪ್ರತಿ ಕಾರ್ಯಕರ್ತರು ಇವತ್ತು ತಾಲೂಕು ಆಫೀಸ್ನ ಬ್ರೋಕರ್ಗಳಾಗಿದ್ದಾರೆ. ಮರಳು ದಂಧೆಯಲ್ಲಿ ಅವರದೇ ಕಾರ್ಯಕರ್ತರು ಬ್ರೋಕರ್ಗಳು, ತಾಲೂಕು ಆಫೀಸ್ನಲ್ಲಿ 94C ಸಂಬಂಧಪಟ್ಟಂತೆ ಅವರದೇ ಬ್ರೋಕರ್ಗಳು. ಇದನ್ನು ನಾನು ಮೊನ್ನೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೇನೆ. ನಮ್ಮ ತಾಲೂಕು ಕಚೇರಿಯಲ್ಲಿ ಬ್ರೋಕರ್ಗಳಿಗೆ ಎಂಟರ್ಟೈನ್ ಮಾಡಬಾರ್ದು, ಅವನ ಏನು ಕೆಲಸ ಎನ್ನುವಂಥದ್ದನ್ನು ತಿಳ್ಕೊಂಡು ಅವನಿಗೆ ಪ್ರವೇಶಕ್ಕೆ ಅವಕಾಶ ಕೊಡಬೇಕು, ಇದನ್ನು ನೀವು ನಿಯಂತ್ರಣ ಮಾಡಬೇಕು ಎನ್ನುವಂಥದ್ದನ್ನು ಹೊಸತು ಬಂದ ಜಿಲ್ಲಾಧಿಕಾರಿಗಳಿಗೆ ನಾನು ಈಗಾಗಲೇ ಮನವಿಯನ್ನು ಮಾಡಿದ್ದೇನೆ. ನಮ್ಮ ಸರ್ಕಾರ ಇದ್ದಾಗ ಕಲ್ಲೇರಿಯಲ್ಲಿ ಕಣಿಯೂರು ಹೊಸ ನಾಡ ಕಚೇರಿ ಆಗಬೇಕೆನ್ನೋದು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗಿತ್ತು. ಆ ನಂತರದ ದಿನಗಳಲ್ಲಿ ಈ ಸರ್ಕಾರ ಬಂದ ನಂತರ ಅದನ್ನು ಮುಂದುವರಿಸ್ತಿಲ್ಲ. ಕಳೆದ 2 ವರ್ಷದ ಮಳೆ ಹಾನಿ ದೃಷ್ಟಿಯಿಂದ ಯಾವುದೇ ಅನುದಾನಗಳು ಬರಲಿಲ್ಲ. ವಿಶೇಷ ಅನುದಾನ ಎನ್ನುವಂಥದ್ದು, ಮಳೆ ಹಾನಿಯ ಹೆಸರಿನಲ್ಲಿ ವಿಶೇಷ ಅನುದಾನ ಎನ್ನುವಂಥದ್ದು 10 ಕೋಟಿ ರೂಪಾಯಿ ಕೊಟ್ಟಿರೋದು. ಅದು ಮೊನ್ನೆ 3 ತಿಂಗಳ ಹಿಂದೆ. ಅದು ನಾನು ಹೇಳಿದ್ನಲ್ಲ ಅವಾಗ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಬೆಳ್ತಂಗಡಿ ತಾಲೂಕಿನ ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಪ್ರಜ್ಞಾವಂತ ಪತ್ರಕರ್ತರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತರ್ಮಿಸ್ತೇನೆ. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.